ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ಈ ಒಂದು ದಿನದ ಬೈಬಲ್ ತರಗತಿಗಾಗಿ ಕೂಡಿ ಬಂದಿರತಕ್ಕಂತ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಾದ ನಿಮಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಮಂಗಳೂರಿನ ಮಾರಿಕಾಪು ಪ್ರಾಂತದಲ್ಲಿರ್ತಕ್ಕಂಥ ಈ ಸಭೆಯು ಇವತ್ತಿನ ತರಗತಿಯನ್ನು ಆಯೋಜಿಸಿದೆ. ನಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡು ಈ ಸಭೆಯೊಂದಿಗೆ ಸೇರಿಕೊಂಡು ನಾವು ದೇವರನ್ನು ಮಹಿಮೆಪಡಿಸಿ ಆತನ ಜೀವಕರವಾದ ನುಡಿಗಳಿಂದ ನಮ್ಮ ನಂಬಿಕೆ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ ಹಾಗೂ ದೇವರ ಚಿತ್ತದ ಪ್ರಕಾರ ನಾವೆಲ್ಲ ಜೀವಿಸುವುದಕ್ಕೆ ನಮ್ಮ ಒಂದು ಆತ್ಮಿಕ ಕ್ಷೇಮಾಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಾರಿಕಾಪಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆಗೂ ಮತ್ತು ಸುವಾರ್ತಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಕೆಲಸ ಮಾಡ್ತಕ್ಕಂಥ ಕಂಡೂರು ಮತ್ತು ಹೊಸಪೇಟೆ ಪ್ರಾಂತ್ಯದ ಕ್ರಿಸ್ತನ ಸಭೆಗಳ ವತಿಯಿಂದ ಕೂಡ ನಿಮಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಈಗಾಗಲೇ ನಮಗೆ ತಿಳಿಸಿದ ಹಾಗೆ ಇವತ್ತಿನ ಅಂಶ ಪರಲೋಕಕ್ಕೆ ಯಾರು ಹೋಗುತ್ತಾರೆ ಅಥವಾ ಪರಲೋಕಕ್ಕೆ ಅರ್ಹರು ಯಾರು ಎಂಬುದನ್ನು. ಹೂ ವಿಲ್ ಗೋ ಟು ಹೆವೆನ್, ಪರಲೋಕಕ್ಕೆ ಯಾರು ಹೋಗುತ್ತಾರೆ ಅಥವಾ ಪರಲೋಕಕ್ಕೆ ಯಾರು ಅರ್ಹರು ಎನ್ನುವಂತ ಈ ವಿಷಯವನ್ನು ಕುರಿತು ದೇವರ ವಾಕ್ಯದಿಂದ ಅನೇಕ ವಿಚಾರಧಾರೆಗಳನ್ನು ನಾವು ಕಲೀಲಿಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ದೇವರು ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡಿ ಪರಲೋಕದ ವಿಷಯದಲ್ಲಿ ದೇವರ ಚಿತ್ತ ಏನಿದೆ ಅನ್ನೋದನ್ನ ಆತನ ವಾಕ್ಯದಿಂದ ತಿಳ್ಕೊಂಡು ನಾವೆಲ್ಲರೂ ಪರಲೋಕಕ್ಕೆ ಸಿದ್ಧರಾಗ್ಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಪರಲೋಕಕ್ಕೆ ಯಾರು ಹೋಗುತ್ತಾರೆ? ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ಷಣದಲ್ಲಿ ಅಕಸ್ಮಾತ್ ಆಗಿ ನಾವು ಒಂದು ವೇಳೆ ಸತ್ತು ಹೋದ್ರೆ ನಾನು ಪರಲೋಕಕ್ಕೆ ಹೋಗ್ತೀನಾ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಹಾಕೊಳ್ಳಿ. ಸಡನ್ ಆಗಿ ಏನಾದ್ರೂ ಡೆತ್ ಆದ್ರೆ, ಅಕಸ್ಮಾತ್ ಆಗಿ ನಮಗೆ ಸಾವು ಅಥವಾ ಮರಣ ಸಂಭವಿಸಿದ್ರೆ ನಾನು ಪರಲೋಕಕ್ಕೆ ನಿಜವಾಗ್ಲೂ ಹೋಗ್ತೀನಾ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರು ನಾವೆಲ್ಲರೂ ನಮ್ಮ ಮನಸ್ಸಲ್ಲಿ ಅದನ್ನ ಹಾಕೋಬೇಕಾಗಿದೆ. ಅಥವಾ ಈ ಕ್ಷಣದಲ್ಲಿ ನಮಗೆ ಮರಣ ಸಂಭವಿಸದೇ ಇದ್ರು ಒಂದು ವೇಳೆ ಕರ್ತನ ಆಗಮನವು ಕ್ರಿಸ್ತನ ಪ್ರತ್ಯಕ್ಷತೆ ಎದುರಾದ್ರೆ ಅಥವಾ ಕ್ರಿಸ್ತನು ಪುನಃ ಬಂದ್ರೆ ನಾವು ಆತನೊಟ್ಟಿಗೆ ಪರಲೋಕಕ್ಕೆ ಹೋಗ್ತೀವಾ ಅಥವಾ ನಾನು ಹೋಗ್ತೀನಾ ಎಂಬ ಪ್ರಶ್ನೆಯನ್ನು ಹಾಕೋಬೇಕು. ಸಾಧಾರಣವಾಗಿ ಯಾರ್ಯಾರೆಲ್ಲ ಪರಲೋಕಕ್ಕೆ ಹೋಗ್ತೀರಿ ಅಥವಾ ಕೈ ಎತ್ತಿರಿ ಅಂತ ಹೇಳಿದ್ರೆ ಎಲ್ಲರೂ ನಾನು ಪರಲೋಕಕ್ಕೆ ಹೋಗ್ತೀನಿ ಎಂಬುದಾಗಿ ಅವ್ರ ಕಡೆಯಿಂದ ಉತ್ತರ ಬರುತ್ತೆ. ಆದ್ರೆ ನಿಜವಾಗ್ಲೂ ನಮ್ಮ ಮನಸಾಕ್ಷಿಯ ಪ್ರಕಾರ ಕೇಳಿದಾಗ, ನಮ್ಮ ಅಂತರಾತ್ಮವನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ನಿಜವಾಗ್ಲೂ ನಾವು ಪರಲೋಕಕ್ಕೆ ಅರ್ಹರೇ ಅಥವಾ ಪರಲೋಕಕ್ಕೆ ನಿಜವಾಗ್ಲೂ ನಾನು ಹೋಗ್ತೀನಾ ಎಂಬ ದೃಷ್ಟಿಕೋನದಲ್ಲಿ ನಾವು ಬಹಳ ತೀವ್ರವಾಗಿ ಆಲೋಚನೆ ಮಾಡಬೇಕಾದಂತ ಸಂದರ್ಭ ಇದೆ. ಆದ್ರಿಂದ ಜಾಗ್ರತೆಯಾಗಿ ನಮ್ಮಲ್ಲಿ ನಾವು ಪ್ರತಿಯೊಬ್ಬರು ನಾನು ಪರಲೋಕಕ್ಕೆ ನಿಜವಾಗ್ಲೂ ಹೋಗ್ತೀನಾ, ಅದಕ್ಕೆ ನಾನು ಅರ್ಹನಾ ಎಂಬುದಾಗಿ ಬಹಳ ಸೀರಿಯಸ್ ಆಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿ. ಕಾರಣ ಏನಂದ್ರೆ ಈ ಸಮಯದಲ್ಲಿ ಒಂದು ವೇಳೆ ಸಡನ್ ಆಗಿ ನಮ್ಗೆ ಸಾವು ಸಂಭವಿಸಿದ್ರೆ ಅಥವಾ ಕ್ರಿಸ್ತನ ಪ್ರತ್ಯಕ್ಷತೆ ನಮ್ಗೆ ಎದುರಾದ್ರೆ ನಾನು ಪರಲೋಕಕ್ಕೆ ಹೋಗ್ತೀನಾ ಎಂಬುದಾಗಿ ಪ್ರಶ್ನೆ ಮಾಡ್ಕೋಬೇಕು. ಒಂದು ವೇಳೆ ಹೋಗ್ತೀನಿ ಎಂಬುದಾಗಿ ಬಾಯಿ ಮಾತಿಂದ ಹೇಳಿದ್ರೆ ಅದು ಸರಿಯಾದಂತ ಉತ್ತರ ಆಗಿರುತ್ತೆ. ದೇವರ ವಾಕ್ಯದಿಂದ ನಾವು ಏನ್ ಮಾಡ್ಬೇಕಂದ್ರೆ ತಾಳೆ ನೋಡ್ಕೋಬೇಕು. ದೇವರ ವಾಕ್ಯವರು ಪರಲೋಕಕ್ಕೆ ಹೋಗ್ತಾರೆ ಅಥವಾ ದೇವರು ಪರಲೋಕಕ್ಕೆ ಯಾರು ಅರ್ಹರು ಎಂಬುದನ್ನು ನನ್ನ ಪರಿಶುದ್ಧವಾದ ಗ್ರಂಥದಲ್ಲಿ ನಮಗೆ ಪರಿಶೀಲಿಸ್ತಾರೆ. ಸೊ ಹೋಗ್ಲಿಕ್ಕೆ ಏನೇನು ಅರ್ಹತೆಗಳು ಬೇಕು, ಯಾರ್ಯಾರು ಹೋಗ್ತಾರೋ ಅನ್ನುವಂತನು ದೇವರು ಸತ್ಯವೇದದಲ್ಲಿ ತಿಳಿಸಿರ್ತಾನೆ. ಅದರ ಪ್ರಕಾರ ನಾವು ಒಂದ್ ವೇಳೆ ಇದ್ದಿದ್ದಾದ್ರೆ ಪರಲೋಕವನ್ನು ಸಂಪಾದನೆ ಮಾಡ್ಕೊಳ್ತೀವಿ, ಇಲ್ಲ ಅಂದ್ರೆ ಅದನ್ನು ಕಳೆದುಕೊಳ್ಳುವಂತ ದುಸ್ಥಿತಿ ನಮಗೆ ಎದುರಾಗ್ಬೋದು. ಕೆಲವು ಪ್ರಶ್ನೆಗಳನ್ನು ನಾವು ಹಾಕೊಂಡ್ರೆ, ಮೊದಲನೇದಾಗಿ ಈ ಲೋಕವು ಶಾಶ್ವತವಿಲ್ಲ, ಈ ಲೋಕವು ಟೆಂಪರರಿ, ಈ ಲೋಕವು ಶಾಶ್ವತವಲ್ಲ ಎಂಬುದಾಗಿ ನಮಗೆ ಗೊತ್ತಿದ್ರು ಕೂಡ ಒಂದು ವೇಳೆ ಲೋಕಕ್ಕಾಗಿಯೇ ನಾವು ಬದುಕ್ತಾ ಇದ್ರೆ, ಒಂದು ವೇಳೆ ಲೋಕಕ್ಕಾಗಿಯೇ ನೀನು ಬದುಕ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ ಎಂಬುದನ್ನ ಪ್ರಶ್ನೆ ನೀನು ಹಾಕು.
ಲೋಕವು ಟೆಂಪರರಿ, ಶಾಶ್ವತವಲ್ಲ ಅಂತ ಗೊತ್ತಿದ್ದು ಆ ಲೋಕಕ್ಕಾಗಿಯೇ ನೀನು ಬದುಕ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ ಎಂಬುದಾಗಿ ಪ್ರಶ್ನೆ ಆಗ್ತದೆ. ಎರಡನೇದಾಗಿ, ನೀನು ಸಾಯುವುದ್ರೊಳಗಾಗಿ ಅಥವಾ ಕರ್ತನ ಪುನಃ ಬರುವುದರೊಳಗಾಗಿ ನಿನ್ನ ಲೋಪದೋಷಗಳನ್ನು ಸರಿ ಮಾಡಿಕೊಳ್ಳದೆ, ತಿದ್ದಿಕೊಳ್ಳದೆ ಇನ್ನೂ ಬಹಳ ಟೈಮ್ ಇದೆ, ಬೇಕಾದಷ್ಟು ಸಮಯ ಇದೆ, ನೋಡೋಣ ಎಂಬುದಾಗಿ ಕಾಲಹರಣ ಮಾಡಿಕೊಳ್ತಾ ಇದ್ರೆ, ಸಡನ್ ಆಗಿ ಸಾವು ಸಂಭವಿಸಿದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ. ಲೋಪದೋಷಗಳನ್ನು ಸರಿ ಮಾಡಿಕೊಳ್ಳದೆ, ತಿದ್ದಿಕೊಳ್ಳದೆ ಇನ್ನು ಸಮಯ ಬಹಳ ಇದೆ, ಕರ್ತನ ಆಗಮನವು ಈಗಾಗ್ಲೇ ಅಲ್ಲ, ನನಗೂ ಇನ್ನು ಸಾವು ಬರ್ಲಿಕ್ಕಿಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಕಾಲಹರಣ ಮಾಡ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ ಎಂಬ ಪ್ರಶ್ನೆಯನ್ನು ಹಾಕೊಳ್ಬೇಕು. ಮೂರನೇದಾಗಿ, ಅಪೋಸ್ತಲರ ಉಪದೇಶವನ್ನು ಕೇಳದೆ, ಅಂದ್ರೆ ದೇವರ ವಾಕ್ಯವನ್ನು, ಹೊಸ ಒಡಂಬಡಿಕೆ ಉಪದೇಶವನ್ನು, ಅಪೋಸ್ತಲರ ಉಪದೇಶವನ್ನು ಕೇಳದೆ, ಒಂದು ವೇಳೆ ಕೇಳಿದ್ರೂ ಕೂಡ ಪರಿಶುದ್ಧವಾದ ಜೀವಿತವನ್ನು ಅನುಸರಿಸ್ತಾ ಇದ್ರೆ, ಪರಿಶುದ್ಧವಾದ ಜೀವಿತವನ್ನು ಜೀವಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ. ಅಪೋಸ್ತಲ ಬೋಧೆಯನ್ನು ನೀನು ಕೇಳಿದ್ಯಾ? ಅಥವಾ ಒಂದು ವೇಳೆ ಕೇಳಿದ್ರು ಪರಿಶುದ್ಧವಾದ ಜೀವಿತ ನೀನು ಜೀವಿಸ್ತಾ ಇಲ್ಲ, ಅಪವಿತ್ರವಾದಂತ ಜೀವಿತಕ್ಕೆ ಅಭ್ಯಾಸ ಬಿದ್ದಿದಿ, ಅಪವಿತ್ರವಾದ ಮೈಲಿಗೆಯಿಂದ ಕೂಡಿರ್ತಕ್ಕಂಥ ಜೀವನವನ್ನು ನೀನು ನಡೆಸ್ತಾ ಇದ್ದಿ, ಆ ರೀತಿಯಾಗಿ ನಡೆಸ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತೀವಿ. ನಾಲ್ಕನೇದಾಗಿ, ಬರೀ ಸಂಪಾದನೆ 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 ಸಂಪಾದನೆಯೇ ಪ್ರಾಣಾಧಾರವಾಗಿ ಇಟ್ಕೊಂಡು ಹಣ ಹಣ ಸಂಪಾದನೆ ಅನ್ನೋದನ್ನೇ ಮುಖ್ಯವಾದಂತ ಟಾರ್ಗೆಟ್ ಅನ್ನು ಇಟ್ಕೊಂಡು ಒಂದು ವೇಳೆ ಜೀವನ ಮಾಡ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತಾ ಇದೀಯ. ಮನುಷ್ಯರು ಇವತ್ತು ಬರೀ ಹಣ ಸಂಪಾದನೆ, ಹಣ ಇದ್ರೇನೆ ಎಲ್ಲ, ಅದು ಶರೀರ ಸಂಬಂಧಿಗಳು ಆಲೋಚನೆ ಮಾಡ್ತಕ್ಕಂಥ ಜನ, ಶರೀರ ಸಂಬಂಧವಾಗಿ ಜೀವಿಸ್ತಾ ಇರ್ತಕ್ಕಂಥ ಬದುಕ್ತಾ ಇರ್ತಕ್ಕಂಥ ಜನರ ಆಲೋಚನೆ. ನೀನು ಆತ್ಮ ಸಂಬಂಧಿ, ದೇವರ ಮಗನು, ದೇವರ ಮಗಳಾಗಿದ್ದಿ, ಹಣ ಬೇಕು, ಅದೇ ಹಣನೇ ಪ್ರಾಣಾಧಾರ ಅಲ್ಲ. ಬರೀ ಸಂಪಾದನೆಯನ್ನೇ ಟಾರ್ಗೆಟ್ ಹಾಕಿಟ್ಬಿಟ್ಟು ಬರೀ ಸಂಪಾದನೆ ಸಂಪಾದನೆ ಹಣ ಹಣ ಎಂಬುದಾಗಿ ಅದನ್ನೇ ಪ್ರಾಣಾಧಾರವಾಗಿ ಎಣಿಸುತ್ತಾ ಒಂದು ವೇಳೆ ಜೀವಿತವನ್ನು ನೀನು ಮುಂದುವರಿಸ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತೀವಿ. ಐದನೇದಾಗಿ, ಕೆಟ್ಟ ಕೆಲಸಗಳನ್ನು ಮಾಡುತ್ತಾ, ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾ, ದುರಾಲೋಚನೆಗಳನ್ನು ಮಾಡುತ್ತಾ, ನನಗೇನು ಭಯ ಇಲ್ಲ, ನನಗೇನು ಅಭ್ಯಂತರವಿಲ್ಲ, ಯಾರು ಅಡ್ಡಿ ಇಲ್ಲ ಎಂಬುದಾಗಿ ನೀನು ಭಾವಿಸ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ. ಕೆಟ್ಟದಾಗ ಆಲೋಚನೆ ಮಾಡುತ್ತಾ, ಕೆಟ್ಟ ಕ್ರಿಯೆಗಳಲ್ಲಿ ಅಭ್ಯಾಸ ಮಾಡ್ತಾ, ನನಗೆ ಯಾರು ಅಡ್ಡಿ ಇಲ್ಲ, ಭಯ ಇಲ್ಲ, ಹೆದರಿಕೆ ಇಲ್ಲ ಎಂಬುದಾಗಿ ಹೇಳ್ತಾ ಜೀವನವನ್ನು ನೀನು ನಡೆಸ್ತಾ ಇದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ. ಆರನೇ ಪ್ರಶ್ನೆ, ನಿನಗೆ ಇಷ್ಟ ಬಂದ ರೀತಿಯಲ್ಲಿ ಜೀವನ ಮಾಡ್ತಾ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಫೈನಲ್, ನನ್ನ ಲೈಫ್ ಇದು, ನನಗಿಷ್ಟ ಬಂದಂತ ರೀತಿಯಲ್ಲಿ ನಾನು ಬದುಕ್ತೀನಿ, ನನಗೆ ಯಾರು ಹೇಳುವ ಅವಶ್ಯಕತೆ ಇಲ್ಲ, ನನಗಿಷ್ಟ ಬಂದಾಗ ನಾನು ನಡೀತೀನಿ, ನನ್ನ ಇಷ್ಟ ಬಂದಾಗ ಜೀವನ ಮಾಡ್ತೀನಿ, ಯಾರು ಕೇಳಬಾರದು ಎಂಬ ಅಭಿಪ್ರಾಯದಿಂದ, ಅಂತ ಧೋರಣೆಯಿಂದ ಒಂದ್ ವೇಳೆ ನೀನು ಜೀವನ ನಡೆಸ್ತಾ ಇದ್ರೆ, ನಿನಗಿಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ, ನಿನಗಿಷ್ಟ ಬಂದಂತ ಜೀವಿತವನ್ನು ನೀನು ಜೀವಿಸ್ತಾ ಇದ್ರೆ ನಿಜವಾಗ್ಲೂ ನೀನು ಪರಲೋಕಕ್ಕೆ ಹೋಗ್ತೀಯಾ ಎಂಬುದಾಗಿ ಪ್ರಶ್ನೆ ಮಾಡಿ. ಏಳನೇದಾಗಿ, ಕ್ರಿಸ್ತನಲ್ಲಿ ಇದ್ದೇನೆ ಅಥವಾ ಕ್ರಿಸ್ತನ ದೇಹವೆಂಬ ಶರೀರದಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಾ, ಕ್ರಿಸ್ತನ ಸಭೆಯಲ್ಲೇ ಇದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಾ, ಪ್ರಾಚೀನ ಹಳೆಯ ಸ್ವಭಾವವನ್ನು ಬಿಡದೆ, ಪಾಪ ಸ್ವಭಾವವನ್ನು ಬಿಡದೆ, ಯಾರಾದ್ರೂ ಕೇಳಿದ್ರೆ ಇಲ್ಲ ಬದರ್ ಅದು ನನ್ನ ವೀಕ್ನೆಸ್, ಇಲ್ಲ ಬದರ್ ಅದು ನನ್ನ ಬಲಹೀನತೆ ಎಂಬುದಾಗಿ ಹೇಳಿಕೊಳ್ಳುತ್ತಿದ್ರೆ ನೀನು ಪರಲೋಕ. ಬಹಳ ಜನರು ಕ್ರಿಸ್ತನಲ್ಲಿ ಇದ್ದೇನೆ, ಕ್ರಿಸ್ತನ ಸಭೆಯಲ್ಲಿ ಇದ್ದೇನೆ, ನನ್ನ ದೇಹವೆಂಬ ಸಭೆಯಲ್ಲಿ ಒಂದು ಅಂಗಾಂಗವಾಗಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ಹಳೆಯ ಪೂರ್ವ ಸ್ಥಿತಿ, ಪ್ರಾಚೀನ ಸ್ವಭಾವವನ್ನು ಬಿಡದೆ ಜೀವನ ಮಾಡ್ತಾ ಇರ್ತಾರೆ. ಕೇಳಿದ್ರೆ ಇದು ನನ್ನ ವೀಕ್ನೆಸ್ ಬದರ್, ಇದು ನನ್ನ ಬಲಹೀನತೆ ಬದರ್, ನಾನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ಕೊಳ್ತಾ ಇದ್ರೆ ಪರಲೋಕಕ್ಕೆ ಹೋಗ್ತೀಯಾ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಈ ರೀತಿಯಾಗಿ ನಾವು ಪ್ರಶ್ನೆ ಮಾಡಿಕೊಂಡಾಗ ನಿಜವಾಗ್ಲೂ ನಾನು ಪರಲೋಕಕ್ಕೆ ಅರ್ಹನೇ, ನಿಜವಾಗ್ಲೂ ನಾನು ಪರಲೋಕಕ್ಕೆ ಹೋಗ್ತೀನಾ ಎಂಬುದಾಗಿ ನಾವು ನಮ್ಮ ಅಂತರಾತ್ಮವನ್ನು ಪ್ರಶ್ನೆ ಮಾಡಿಕೊಳ್ಳಬೇಕಾದಂತ ಅವಶ್ಯಕತೆ. ಇಷ್ಟಕ್ಕೂ ನಿನಗೆ ಪರಲೋಕಕ್ಕೆ ಹೋಗ್ಬೇಕೆಂಬ ಆಲೋಚನೆ ಇದೆಯಾ? ಪರಲೋಕಕ್ಕೆ ಹೋಗ್ಬೇಕೆಂಬ ಆಲೋಚನೆ ಉದ್ದೇಶ ನಮಗೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋದೇ ವ್ಯರ್ಥ. ಈ ತರಗತಿ ಏರ್ಪಾಟ್ ಮಾಡಿದ್ರೆ, ಈ ತರಗತಿಗೆ ಹೋಗ್ಬೇಕೆಂಬ ಉದ್ದೇಶ ಇದ್ರೆ ರೆಡಿಯಾಗಿ ಟಿಫಿನ್ ಮಾಡ್ಕೊಂಡು ಟೈಮ್ಗೆ, ಅದ್ರ ಉದ್ದೇಶನೇ ಇಲ್ಲ ಅಂದ್ರೆ ಬರ್ಲಿಕ್ಕೆ. ಒಂದು ಕ್ಲಾಸ್ ನಡೀತಾ ಇದೆ ಮಾರುಕಾ ಸಭೆಯಲ್ಲಿ,
ಸಹೋದರರು ತಿಳಿಸಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕೆಂಬ ಆಲೋಚನೆ ಇದ್ರೆ ನಾವು ರೆಡಿಯಾಗಿ ತಿಂಡಿ ಮುಗಿಸಿ ಆ ಟೈಮ್ಗೆ ಅಂದ್ರೆ ಹೋಗ್ಬೇಕೆಂಬ ಉದ್ದೇಶ ಇತ್ತು. ಅದಿಲ್ಲ ಅಂದ್ರೆ ನಾವು ಆ ದಿಕ್ಕಿನಲ್ಲಿ ಏನ್ ಮಾಡಲ್ಲ, ಸಿದ್ಧತೆ ಆಗೋದು. ಅದೇ ರೀತಿಯಾಗಿ ಪರಲೋಕಕ್ಕೆ ಯಾರು ಹೋಗ್ತಾರೆ ಅಥವಾ ಪರಲೋಕಕ್ಕೆ ಯಾರು ಅರ್ಹರು ಎಂಬುದಾಗಿ ನಾವು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಇಷ್ಟಕ್ಕೂ ನಿನಗೆ ಪರಲೋಕಕ್ಕೆ ಹೋಗ್ಬೇಕು ಎಂಬುದಾಗಿ ಅನಿಸ್ತಾ ಇದೆಯಾ, ಅಥವಾ ಅಂತ ಆಲೋಚನೆ ನಿನಗಿದೆಯಾ ಅನ್ನೋದನ್ನು ಕೂಡ ನಾವು ಏನ್ ಮಾಡ್ಬೇಕಂದ್ರೆ ಜಾಗರೂಕತೆಯಿಂದ ಚೆಕ್ ಮಾಡ್ಬೇಕು. ಇಷ್ಟಕ್ಕೂ ನಿಜವಾಗ್ಲೂ ಪರಲೋಕ ಇದೆಯಾ? ಏನದು ಒಂದು ಕಾಲ್ಪನಿಕನ? ಬಹಳ ಜನರು ಪರಲೋಕ ಅಂತದೇನಿಲ್ಲ, ಅದೊಂದು ಕಾಲ್ಪನಿಕ, ನಿಮ್ಮ ಭ್ರಮೆ. ಪರಲೋಕ ಅನ್ನೋದು ಏನು ಕೂಡ ಇಲ್ಲ, ಅದೊಂದು ಕಾಲ್ಪನಿಕ ಎಂಬುದಾಗಿ ಅನೇಕ ಜನರು. ಆದ್ರಿಂದ ನಿಜವಾಗ್ಲೂ ಪರಲೋಕ ಇದೆಯಾ? ಇದ್ರೆ ಅಲ್ಲಿಗೆ ಯಾರು ಹೋಗ್ತಾರೆ ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ಬೇಕಂತ ಅವಶ್ಯಕತೆ. ಸೊ ಮೊದಲನೇದಾಗ ನಾವ್ ಏನ್ ನೋಡೋಣ ಅಂದ್ರೆ, ನಿಜವಾಗ್ಲೂ ಪರಲೋಕ ಇದೆಯಾ? ನಿಜವಾಗ್ಲೂ ಪರಲೋಕ ಇದೆಯಾ? ಸೊ ನಿಮ್ಮನ್ನೇ ನಾನು ಪ್ರಶ್ನೆ ಕೇಳಿದ್ರೆ, ನಿಜವಾಗ ಪರಲೋಕ ಇದೆಯಾ? ಇದೆಯಾ? ರೈಟ್. ಸೊ ಇದೆಯಾ ಅಂತೇಳಿ ಯಾರಾದ್ರೂ ನೋಡಿ ಬಂದಿದಾರಾ? ಮತ್ತಿದೆ, ಈಗ ತಾಜ್ ಮಹಲ್ ಇದೆ ಅಂತ ಹೇಳಿದ್ರೆ ಇದೆ, ನಾನ್ ನೋಡಿಲ್ಲ ಅಂದ್ರೂ ಕೂಡ ಇದೆ, ನೋಡಿ ಬಂದವರು ಹೇಳಿದ್ದಾರೆ, ಪುಸ್ತಕದಲ್ಲಿ ಓದಿದೀವಿ, ಹಾಗಾಗಿದೆ. ಈಗ ಪರಲೋಕ ನೋಡಿ ಬಂದವರು ಯಾರು ಇಲ್ಲ, ಆದ್ರೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದೆ ಎಂಬುದಾಗಿ ನಂಬ್ತೀವಿ. ಇದನ್ನೇನಂತಾರೆ ಅಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ, ಕಣ್ಣಿಗೆ ಕಾಣದೇ ಇರತಕ್ಕಂತ ಅವುಗಳ ಮೇಲೆ ಭರವಸೆಯಿಂದ ಇರುವುದೇ ನಂಬಿಕೆ. ಅದೃಶ್ಯವಾದ ಸಂಗತಿಗಳ ಮೇಲೆ, ಕಣ್ಣಿಗೆ ಕಾಣದೇ ಇರತಕ್ಕಂತ ಅವುಗಳು ವಿಷಯದಲ್ಲಿ ಭರವಸೆಯಿಂದ ಇರುವುದೇ ಫೇತ್. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ಪರಲೋಕ ನಮ್ಮ ಕಣ್ಣಿಗೆ ಅದು ಅದೃಶ್ಯವಾದ, ಅದು ಅದೃಶ್ಯವಾದ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 17-18 ವಚನದಲ್ಲಿ ಏನ್ ಬರೆದಿದ್ರೆ, ಅದೃಶ್ಯವಾದವುಗಳೆಲ್ಲ ಕೂಡ ನಿತ್ಯವಾದವುಗಳು, ದೃಶ್ಯವಾದವುಗಳೆಲ್ಲ ಅನಿತ್ಯಗಳು. ದೃಶ್ಯವಾದವುಗಳು ಅಂದ್ರೆ, ದೃಶ್ಯವಾದವುಗಳಂದ್ರೆ ಕಣ್ಣಿಗೆ ಇವೆಲ್ಲ ಕೂಡ ಅನಿತ್ಯ. ಅನಿತ್ಯಗಳಂದ್ರೆ ಸ್ವಲ್ಪ ಕಾಲ ಇರುವಂತ. ಸೊ ಅದೃಶ್ಯವಾದವುಗಳು, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 17-18 ವಚನದಲ್ಲಿ ಈ ಮಾತುಗಳು ನಮಗೆ ಬರೆಯಲ್ಪಟ್ಟಿದೆ. ಒಂದು ಬಾರಿ ನಾನು ಓದ್ತೀನಿ. ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸಿದೆ. ನಾವು ಕಾಣುವಂತದ್ದನ್ನು ಲಕ್ಷಿಸದೆ ಕಾಣದಿರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದೇ ಇರುವಂತದ್ದು ಸದಾ ಕಾಲ ಇರುತ್ತೆ. So, ಅನಿತ್ಯ ಅಂದ್ರೆ ಸ್ವಲ್ಪ ಕಾಲ ಅಂತ. ಏನಂತ ಬದ, ಇದು ಸದಾ ಕಾಲ. ಸೊ ದೃಶ್ಯ, ಭೂಮಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಸೊ ಭೂಮಿ ಅಂತದ್ದು ಸ್ವಲ್ಪ ಕಾಲ ಇರುವಂತದ್ದು. ಅದೃಶ್ಯವಾದದ್ದು ಪರಲೋಕ, ಅದು ಎಂತದ್ದು ನಿತ್ಯವಾದದ್ದು, ಸದಾಕಾಲ. ಆದ್ದರಿಂದ ಪೌಲನು ಹೇಳ್ತಾನೆ ಅಂದ್ರೆ, ನಾವು ಕಣ್ಣಿಗೆ ಕಾಣುವಂತದ್ದನ್ನು ಲಕ್ಷಿಸುವುದು. ಕಣ್ಣಿಗೆ ಕಾಣುವಂತದ್ದನ್ನು ಕ್ರೈಸ್ತ ಏನ್ ಮಾಡಬಾರ್ದು, ಲಕ್ಷಿಸ ಅಂದ್ರೆ ಅದ್ರ ಕಡೆಗೆ ಗಮನ ಇರಬಾರ್ದು. ನಮ್ಮ ಲಕ್ಷ್ಯ ಏನಿದ್ರು ಕೂಡ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 17-18. ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನವನ್ನು ಕೂಡ ಬರ್ತದೆ. ಆದ್ರಿಂದ ಬೋರ್ಡ್ ಕಡೆ ನೋಡಿ, ದೃಶ್ಯವಾದವುಗಳು ಸ್ವಲ್ಪ ಕಾಲ ಇರ್ತವೆ, ಅದೃಶ್ಯವಾದವುಗಳು ಸದಾಕಾಲ. ಅಂದ್ರೆ ನಮ್ ಗುರಿ, ನಮ್ಮ ಲಕ್ಷ್ಯ ಯಾವ್ದ್ರ ಮೇಲೆ ಇರ್ಬೇಕು? ದೃಶ್ಯವಾದ ವಸ್ತುಗಳ ಮೇಲೆ, ಅದೃಶ್ಯವಾದವುಗಳ ಮೇಲೆ. ಅದರಲ್ಲಿ ಅದೃಶ್ಯವಾದಗಳ ಪರಲೋಕ ಕೂಡ ನಮ್ ಲಕ್ಷ್ಯ ಯಾವ್ದ ಮೇಲೆ ಇರ್ಬೇಕು? ಅಂದ್ರೆ ಪರಲೋಕಕ್ಕೆ ನಾನು ಹೋಗ್ಬೇಕು. ಯಾಕಂದ್ರೆ ಅದು ಸದಾಕಾಲ. ಈ ಭೂಮಿ ಮೇಲೆ ಜೀವಿತ ಅದು ಸ್ವಲ್ಪ ಕಾಲ ಇದೆ. ಅದರಿಂದ ಪರಲೋಕ ಇದೆ ಅನ್ನೋ ನಂಬುವುದೇ ಹೇಗೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದೇ ಇರತಕ್ಕಂತ ಇನ್ವಿಸಿಬಲ್, ಕಣ್ಣಿಗೆ ಕಾಣದೇ ಇರತಕ್ಕಂತ ಅವುಗಳ ಮೇಲೆ ಭರವಸೆಯಿಂದ ಇರುವುದೇ ನಂಬಿಕೆ. ಈಗ ಕಣ್ಣಿಗೆ ಕಾಣೋದನ್ನ ಯಾರಾದ್ರೂ ನಂಬ್ತಾರೆ, ಹೌದಾ ರಾಜೇಶ್ ಬ್ರದರ್? ಕಣ್ಣಿಗೆ ಕಾಣುವಂತದ್ದನ್ನು ಯಾರಾದ್ರೂ ಈಸಿಯಾಗಿ ನಂಬ್ತಾರೆ. ಕಣ್ಣಿಗೆ ಕಾಣದೇ ಇರುವಂತದ್ದನ್ನು ನಾವು ನಂಬಬೇಕಂದ್ರೆ ಅದನ್ನ ಏನಂತಾರೆ ಅಂದ್ರೆ ನಂಬಿಕೆ ಅಥವಾ ವಿಶ್ವಾಸ. ಕ್ರಿಶ್ಚಿಯನ್ ಲೈಫ್ ಅನ್ನೋದು, ಚೆನ್ನಾಗಿ ಕೇಳಿ, ಕ್ರೈಸ್ತವ ಜೀವಿತ ಅನ್ನೋದು ನಂಬಿಕೆ ಮೇಲೆ ಏನಾಗಿದೆ, ಆಧಾರ. ಅದಕ್ಕೆ ನಮ್ಮನ್ನ ಏನಂತಾರೆ, ನೀವು ನಂಬಿಕಸ್ತರು. ಚರ್ಚ್ಗೆ ಹೋಗೋರ್ನೆಲ್ಲ ಏನಂತಾರೆ, ಬಿಲಿವರ್ಸ್ ಅಂತ. ಏನಂತಾರೆ ಬ್ರದರ್? ಬಿಲಿವರ್ಸ್.
ಇವ್ರು ಏನ್ ಬಿಲೀವ್ ಮಾಡ್ತಾರ ಅಂದ್ರೆ ಪರಲೋಕ ಇದೆ, ನಾನು ಅಲ್ಲಿಗೆ ಎಲ್ಲಿದೆ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಆ ಪರಲೋಕದ ಮೇಲೆ ಒಬ್ಬ ವ್ಯಕ್ತಿ ಭರವಸೆಯಿಂದ ಇರುವುದೇ ನಂಬಿಕೆ. ಆದ್ರಿಂದ ಪರಲೋಕ ಅನ್ನೋದು ನಿಜವಾಗಿ ಇದೆಯಾ ಅಂದ್ರೆ ಪರಲೋಕವು ನಿಜವಾಗ್ಲೂ ಇದೆ ಎಂಬುದಾಗಿ ನಮ್ಗೆ ಯಾರು ಹೇಳ್ತಾ ಇದಾರೆ ಅಂದ್ರೆ ದೇವರ ವಾಕ್ಯ. ಆದ್ರಿಂದಲೇ ನಾನು ಅದನ್ನ ಏನ್ ಮಾಡ್ತೀನಿ, ಹೃದಯಪೂರ್ವಕವಾಗಿ ನಂಬುತ್ತಾ. ಪರಲೋಕ ಇದೆ ಅಂತ ಹೇಳಿ ಮಾನವರು ಬರೆದಂತ ಪುಸ್ತಕಗಳು ಎಲ್ಲಿ ಇರಲ್ಲ. ಯಾವ್ದಾದ್ರು ಲೈಬ್ರರಿಗೆ ಹೋದ್ರೆ ಪರಲೋಕಕ್ಕೆ ಸಂಬಂಧ ಪುಸ್ತಕ ಕೊಡಂದ್ರೆ ಸಿಗಲ್ಲ. ಪರಲೋಕ ಇದೆ ಅಂತ ಹೇಳುವಂತ ಏಕೈಕ ಗ್ರಂಥ ಯಾವುದು? ಇದನ್ನೇ ತಾನೇ ನಾವು ಪ್ರಾಮಾಣಿಕವಾಗಿ ನಮ್ಮ ಜೀವನ. ಸೊ ಇದರಲ್ಲಿ ದೇವರು ಬರೆದಾರೆ, ಆದ್ರಿಂದ ಇದರಲ್ಲಿ ಇದೆ, ಆದ್ರಿಂದ ಅದೇನ್ ಮಾಡ್ತಿದ್ದೀನಿ ಇದೆ ಅಂತ ಅಷ್ಟೇ. ಅದು ನಂಬಿಕೆಗೆ ಸಂಬಂಧಪಟ್ಟಂತ ವಿಚಾರ. ಅದ್ರ ಮೇಲೆ ನನಗೆ ಪೂರ್ತಿ ಕಾನ್ಫಿಡೆನ್ಸ್. ನಾನು ಅದ್ರ ವಿಷಯದಲ್ಲಿ ಹೆಂಗಿದ್ದೀನಿ, ಭರವಸೆ ಎಂದಿದ್ದೀನಿ. ಯಾರು ಏನ್ ಹೇಳಿದ್ರು ನನ್ನನ್ನ ಆ ನಂಬಿಕೆನ ಏನ್ ಮಾಡ್ಕೊಳ್ಳಲ್ಲ. ನಾನು ಇಲ್ಲ ಅಂತ ವಾದ ಮಾಡಿದ್ರು ಅಥವಾ ಅಂತದ್ದಿಲ್ಲ ನೀನ್ ನೋಡು ಬಂದೆ ಅಂದ್ರು ಕೂಡ ಅದನ್ನ ಅದ್ರ ಬಗ್ಗೆ ತಲೆ ಕೆಡಿಸ್ಬಾರ್ದು. ಕಾರಣ ಏನಂದ್ರೆ ನಾನು ಏನ್ ನಂಬಿದ್ದೀನೋ ಅದ್ರ ವಿಷಯದಲ್ಲಿ ನಾನು ಭರವಸೆಯಿಂದ ಫುಲ್ ಕಾನ್ಫಿಡೆಂಟ್ ಆಗಿರ್ತೀನಿ. ಅದಕ್ಕೆ ಇಬ್ರಿ 11 ಅಂತ ಹೇಳಿದ್ರು, ಕಣ್ಣಿಗೆ ಕಾಣದೇ ಇರತಕ್ಕಂಥವುಗಳ ಮೇಲೆ ಭರವಸೆಯಿಂದ ಇರುವುದೇ ನಂಬಿಕೆ ಆಗಿದೆ. ಆದ್ರಿಂದ ಪರಲೋಕ ಇದೆ ಎಂಬುದಾಗಿ ನಾವು ನಂಬಿದ್ವಿ. ಸೊ ಪರಲೋಕ ಇದೆ. ಆ ಪರಲೋಕ ಯಾರ್ದಂತ ಹೇಳಿದ್ರೆ ಶಾಶ್ವತನಾಗಿರ್ತಕ್ಕಂಥ ನಿತ್ಯ ಆಗಿರ್ತಕ್ಕಂಥ ದೇವರ ಶಾಶ್ವತವಾದ ನಿವಾಸ ಸ್ಥಳ. ಪರಲೋಕ ಅಂದ್ರೆ ಏನಂದ್ರೆ ದೇವರ ಮನೆ. ಪರಲೋಕ ಅಂದ್ರೆ ಏನ್ ಬದರ್? ನಿತ್ಯನಾಗಿರ್ತಕ್ಕಂಥ ದೇವರ ಶಾಶ್ವತವಾದ ನಿವಾಸ. ಪರಲೋಕ ಅಂದ್ರೆ ನಿತ್ಯನಾದ ದೇವರ ಶಾಶ್ವತವಾದ ನಿವಾಸ ಸ್ಥಳ. ವಚನಗಳನ್ನು ಕೊಡ್ತೀನಿ. ಪರಲೋಕ ಅಂದ್ರೆ ನಿತ್ಯನಾದ ದೇವರ ಶಾಶ್ವತವಾಗಿರ್ತಕ್ಕಂಥ ನಿವಾಸ ಸ್ಥಳ. ಇದನ್ನೇ ಬೈಬಲ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಇದನ್ನ ಆಕಾಶ ಅಂತ ಕರೀತಾರೆ ಕೆಲವು ಕಡೆ ಪರಲೋಕ ಅಂತ ಕರೀತಾರೆ, ಉನ್ನತ ಲೋಕ ಅಂತ ಕರೀತಾರೆ, ಮೇಲಿನ ಲೋಕ ಅಂತ ಕರೀತಾರೆ. ಹೌದಾ ಬ್ರದರ್? ಬೈಬಲ್ ನಲ್ಲಿ ಇದಕ್ಕೆ ಸಮಾಂತರವಾಗಿರ್ತಕ್ಕಂಥ ಪದಗಳು. ಕೆಲವು ಕಡೆ ಆಕಾಶದಲ್ಲಿ ಇರ್ತಕ್ಕಂಥ ದೇವರು ಎಂಬುದಾಗಿ ಬರೀತಾರೆ, ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಎಂಬುದಾಗಿ ಬರೀತಾರೆ, ಉನ್ನತ ಲೋಕದೊಳಗೆ ವಾಸ ಮಾಡ್ತಕ್ಕಂಥ ದೇವರು ಎಂಬುದಾಗಿ ಬರೀತಾರೆ, ಮೇಲಿನ ಲೋಕದಲ್ಲಿ ಇರ್ತಕ್ಕಂಥ ದೇವರು ಎಂಬುದಾಗಿ. ಇವೆಲ್ಲ ಒಂದೇ ಅರ್ಥ. ಅರ್ಥ ಆಯ್ತದ? ಇವೆಲ್ಲ ಕೂಡ ಒಂದೇ ಅರ್ಥ. ಆಕಾಶ ಅಂದ್ರೆ ಬೈಬಲ್ ಅಲ್ಲಿ ನಮಗೆ ಕಾಣುವಂತ ಈ ಆಕಾಶವನ್ನು ಕೂಡ ಬರೆದಿದೆ. ಅರ್ಥ ಆಯ್ತಾ? ಸೊ ಕೆಲವು ಕಡೆ ಪರಲೋಕಕ್ಕೆ ಪರ್ಯಾಯ ಪದವಾಗಿ ಏನ್ ಮಾಡಿದ್ರೆ ಈ ಆಕಾಶ ಎಂಬ ಶಬ್ದವನ್ನು ಕೂಡ ಬಳಸ್ತಾರೆ. ಸೊ ದೇವ್ರು ಯಾರಂದ್ರೆ ದೇವರು ನಿತ್ಯನೂ ಇರ್ತಕ್ಕಂಥ ದೇವ್ರು ಯಾರು ಬದರ್? ನಿತ್ಯನೂ ಇರ್ತಕ್ಕಂಥ ಎಟರ್ನಲ್ ಗಾಡ್ ಅಂತ. ದೇವರು ಶಾಶ್ವತಕ್ಕೆ ಇರ್ತಕ್ಕಂಥದ್ದು ಇದೆಯಾ? ದೇವರು ನಿತ್ಯನಾದ ದೇವರಂತ ಬೈಬಲ್ ಅಲ್ಲಿ ಆದಿಕಾಂಡ ಪುಸ್ತಕ ನೋಡಿ. ಆದಿಕಾಂಡ ಪುಸ್ತಕದಲ್ಲಿ ದೇವರು ನಿತ್ಯನಾಗಿರ್ತಕ್ಕಂಥವನು ಎಂಬ ವಿಚಾರವನ್ನು ನೋಡ್ತೀವಿ. ಆದಿಕಾಂಡ 21:33 ಈ ರೀತಿಯಾಗಿ ಬರೆಯಲ್ಪಟ್ಟಿರುತ್ತೆ. ಒಂದ್ಬಾರ ನಾನು ಓದ್ತೀನಿ ನೋಡು. ಆದಿಕಾಂಡ 21:3 ವಚನದಲ್ಲಿ ಈ ರೀತಿಯಾಗಿ ಅಬ್ರಹಾಮನು ಬೇರ್ಷೇಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ನೋಡಿ, ಅಬ್ರಹಾಮನು ಬೇರ್ಷೇಬ ಎಂಬ ಸ್ಥಳದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ಏನ್ ಮಾಡಿದಂದ್ರೆ ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಏನ್ ಮಾಡಿದಂತೆ ಆರಾಧಿಸಿದನು. ಆರಾಧಿಸಿದ ಯಾರು? ಅಬ್ರಹಾಮನು. ಎಲ್ಲಿ? ಬೇರ್ಷೇಬದಲ್ಲಿ. ಯಾರನ್ನ ಆರಾಧನೆ ಮಾಡಿದ? ನಿತ್ಯ ದೇವರಾದ ಯೆಹೋವನು. ಅಂದ್ರೆ ಯಾರ ದೇವರು? ಅದೇ ಏನಂತಿದೆ ಅಂತ ಹೆಸರು? ಯೆಹೋವನು. ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಏನ್ ಮಾಡಿದ್ರೆ ಆರಾಧಿಸ. ಅಂದ್ರೆ ದೇವ್ರು ಯಾರು? ನಿತ್ಯನಾಗಿರ್ತಕ್ಕಂಥ ದೇವ್ರಿಗೆ ಆದಿ ಅಂತ್ಯ ಸಾವು ಮರಣ ವಯಸ್ಸು ಯಾವ ಕೂಡ ದೇವರು ಏನಂದ್ರೆ ನಿತ್ಯನಾಗಿರ್ತಕ್ಕಂಥ ಎಂಬುದಾಗಿ ದೇವರು ವಾಕ್ಯ. ಇನ್ನು ಹಲವಾರು ಕಡೆ ದೇವರನ್ನು ಕುರಿತು ನಿತ್ಯನಾದ ದೇವರು ಎಂಬುದಾಗಿ ಬಳಸಲ್ಪಟ್ಟಿದೆ. ನಾನು ಅದನ್ನೆಲ್ಲ ಓದಲ್ಲ, ವಚನ ಹೇಳ್ತೀನಿ, ಬರ್ಕೊಂಡು ಆಮೇಲೆ ನೀವೇ ಓದ್ಕೊಳ್ಳಿ. ನಾನು ಒಂದು ವಚನ ಮಾತ್ರ ಓದಿದ್ದೀನಿ. ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 28ನೇ ವಚನದಲ್ಲಿ ಕೂಡ ದೇವರನ್ನು ಕುರಿತು ನಿತ್ಯನಾದ ದೇವರು ಎಂಬ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 28ನೇ ವಚನ ಬರ್ಕೊಂಡಿದ್ರ? ನೆಕ್ಸ್ಟ್ ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 25ರಿಂದ 27. ಈ 3 ವಚನ ಭಾಗಗಳಲ್ಲಿ
ದೇವರನ್ನು ಕುರಿತು ದೇವರು ನಿತ್ಯನು ಎಂಬುದಾಗಿ ಹೇಳ 16ನೇ ಅಧ್ಯಾಯ 25ರಿಂದ 27. ಬರ್ಕೊಂಡಿದ್ದೀರಾ ಅಂದ್ರೆ ಓಕೆ, ಇಲ್ಲಾಂದ್ರೆ ನಮ್ಮ ಬೋರ್ಡ್ ಮೇಲೆ ಬರೀತೀವಿ. ಆದಿಕಾಂಡ ಮೊದಲನೇ ವಚನ ಬಂದು ಆದಿಕಾಂಡ ಪುಸ್ತಕ 21:33, ಯೆಶಾಯನು 40:28, ರೋಮಾಪುರ 16ನೇ ಅಧ್ಯಾಯ 25. ಈ 3 ವಚನ ಭಾಗ ಏನ್ ತೋರಿಸ್ತು ಅಂದ್ರೆ ದೇವ್ರು ಯಾರಂತೆ? ದೇವ್ರು ಯಾರು? ನಿತ್ಯನು. ನಿತ್ಯನು ಅಂದ್ರೆ ಶಾಶ್ವತವಾಗಿ ಆತನ ಯಾರು? ಆತನ ಹೆಸರೇನು? ಯೆಹೋವನು. ದೇವರಂದ್ರೆ ಬೈಬಲ್ ಅಲ್ಲಿ ಹೇಳಲ್ಪಟ್ಟಂತ ದೇವರ ಹೆಸರೇನು? ಯೆಹೋವನು. ಆತನೇ ನಿತ್ಯನಾಗಿರ್ತಕ್ಕಂಥ ದೇವರು. ಸೊ ಈ ನಿತ್ಯನಾಗಿರ್ತಕ್ಕಂಥ ಈ ದೇವರ ರೆಸಿಡೆನ್ಸ್ ಅಥವಾ ಶಾಶ್ವತವಾಗಿರ್ತಕ್ಕಂಥ ವಾಸಸ್ಥಳ. ಈಗ ನಿಮ್ಗೆ ಇದು ವಾಸಸ್ಥಾನ, ಮಾರಿಕಾಪುರದಲ್ಲಿ ಇರ್ತಕ್ಕಂಥ ನಮ್ಮ ಇಸ್ರೋರ್ ಡಿಸೋಜರ್ ವಾಸಸ್ಥಾನ ಈ ಮನೆ. ಹಾಗೆ ನಿತ್ಯನಾಗಿರ್ತಕ್ಕಂಥ ದೇವರ ಶಾಶ್ವತವಾಗಿರ್ತಕ್ಕಂಥ ವಾಸಸ್ಥಳ, ಶಾಶ್ವತವಾಗಿರ್ತಕ್ಕಂಥ ವಾಸಸ್ಥಳ ಯಾವ್ದಂತ ಹೇಳಿದ್ರೆ ಅದನ್ನೇ ಪರಲೋಕ ಅಥವಾ ಆಕಾಶ, ಉನ್ನತ ಲೋಕ ಅಥವಾ ಮೇಲಿನ ಲೋಕ ಎಂಬುದಾಗಿ ಬೈಬಲ್ ನಲ್ಲಿ ಪರಲೋಕವನ್ನು ಕುರಿತು ಏನಂತ ಹೇಳಿದರೆ ಅಂದ್ರೆ ಆಕಾಶ ಎಂಬುದಾಗಿ ಹೇಳಿದೆ. ಒಂದ್ ಬಾರಿ ನೋಡ್ರಿ. ಮೊದಲನೇ ಅರಸರ ಪುಸ್ತಕ ಬರ್ಕೊಳ್ಳಿ, 8ನೇ ಅಧ್ಯಾಯ 30ನೇ ವಚನ. ಮೊದಲನೇ ಅರಸರು 8ನೇ ಅಧ್ಯಾಯ 30ನೇ ವಚನ. ಈ ರೀತಿಯಾಗಿ ದೇವರ ನಿವಾಸ ಸ್ಥಾನವನ್ನು ಕುರಿತು ಅರಸನಾದ ಸೊಲೊಮೋನನು ಪ್ರಾರ್ಥಿಸುತ್ತಾ ಈ ರೀತಿ ಹೇಳ್ತಾನೆ. ಮೊದಲನೇ ಅರಸ 8ನೇ ಅಧ್ಯಾಯ 30ನೇ ವಚನ. ನಿನ್ನ ಸೇವಕನಾದ ನಾನಾಗಲಿ ನಿನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದ್ರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಬಿನ್ನಹವನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು. ಇಲ್ಲಿ ಕೆಲವು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಪರಲೋಕ ಅಂತಿದೆ. ನಿಮ್ಮಗಳಲ್ಲಿ ಏನಿದೆ ಮತ್ತೆ ಓದಿ. 8:30, 8ನೇ ಅಧ್ಯಾಯ 30ನೇ ವಚನ ಓದು ಜೀವನ್. ಓಕೆ, ತಿರುಗಿಕೊಂಡು ಪ್ರಾರ್ಥಿಸುವುದಾದ್ರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಸಾಕು. ನಿನ್ನ ನಿವಾಸವಾಗಿರುವ ಪರಲೋಕ. ನಮ್ಮ ತೆಲುಗುನಲ್ಲಿ ಏನಿದೆ ಅಂದ್ರೆ ನಿನ್ನ ನಿವಾಸವಾಗಿರುವ ಆಕಾಶದೊಳಗಿಂದ. ಆಕಾಶ ಅಂದ್ರೆ ಒಂದೇ, ಪರಲೋಕ. ಇಲ್ಲಿ ಏನಿದೆ? ನಿನ್ನ ನಿವಾಸವಾಗಿರುವ ಅಂದ್ರೆ ಯಾರ ನಿವಾಸ ಅದು? ನಿತ್ಯ ದೇವರಾದ ಯೆಹೋವನ ನಿವಾಸ ಸ್ಥಳ. 8ನೇ ಅಧ್ಯಾಯ 30 ವಚನ. 32ನೇ ವಚನ ನೋಡಿ. 32, ಪರಲೋಕದಲ್ಲಿರುವ ನೀನು ಅದನ್ನು ಕೇಳಿ. ನೋಡ್ರಿ, ಪರಲೋಕದಲ್ಲಿರುವ ನೀನು ಯಾರು? ಪರಲೋಕದಲ್ಲಿರುವ ನೀನು ನಿತ್ಯನಾದ ಯೆಹೋವ ದೇವರು. ಪರಲೋಕದಲ್ಲಿರುವ ನೀನು. 32ನೇ ವಚನ ಬರ್ಕೊಳ್ಳವೆಲ್ಲ. 8ನೇ ಅಧ್ಯಾಯ 30ನೇ ವಚನ, 32ನೇ ವಚನ, 34ನೇ ವಚನ, ಆಮೇಲೆ 36ನೇ ವಚನ, 45ನೇ ವಚನ. ಈ 8ನೇ ಅಧ್ಯಾಯದಲ್ಲೇ ಇಷ್ಟು ಬಾರಿ ದೇವರ ನಿವಾಸ ಸ್ಥಾನವಾಗಿರ್ತಕ್ಕಂಥ ಪರಲೋಕದಲ್ಲಿರುವ ನೀನು. 32ನೇ ವಚನ. 34 ನೋಡ್ರಿ, ಪ್ರಾರ್ಥನೆಯನ್ನು ಮಾಡುವುದಾದ್ರೆ ಪರಲೋಕದಲ್ಲಿರುವ ನೀನು ಲಾಲಿಸಿ. ಪರಲೋಕದಲ್ಲಿರುವ ನೀನು ಲಾಲಿಸಿ ಎಂಬುದಾಗಿ ಹೇಳ್ತಾರೆ. 36ನೇ ವಚನ, ಪರಲೋಕದಲ್ಲಿರುವ ನೀನು ಲಾಲಿಸಿ. ನೋಡಿ, ಪರಲೋಕದಲ್ಲಿರುವ ನೀನು ಅಂದ್ರೆ ಯೆಹೋವ ದೇವರನ್ನು ಕುರಿತು ಅಲ್ಲಿ ಮಾತನಾಡ್ತಾ ಇದೆ. 45ನೇ ವಚನ, ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು. ಪರಲೋಕದಲ್ಲಿ ಅಂದ್ರೆ ಪರಲೋಕದಲ್ಲಿ ಇರ್ತಕ್ಕಂಥ ಅಂದ್ರೆ ತಂದೆ ಆದಂತ ದೇವರು, ನಿತ್ಯನಾದಂತ ದೇವರು. ಆದ್ರಿಂದ ಪರಲೋಕ ಅಂದ್ರೆ ನಿತ್ಯನಾದ ದೇವರ ಶಾಶ್ವತವಾಗಿರ್ತಕ್ಕಂಥ ನಿವಾಸ ಸ್ಥಳವಾಗಿದೆ. ಕೀರ್ತನೆಗಳ ಪುಸ್ತಕ ನೋಡಿ. ಕೀರ್ತನೆಗಳು ಎರಡನೇ ಕೀರ್ತನೆ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 2ನೇ ಕೀರ್ತನೆ 4ನೇ ವಚನ, ಪರಲೋಕದಲ್ಲಿ ಆಸನಾರೂಢನಾಗಿರುವಾತನು. ಕೀರ್ತನೆಗಳು 2ನೇ ಕೀರ್ತನೆ 4ನೇ ವಚನ ಏನಿದೆ ಅಂದ್ರೆ ಪರಲೋಕದಲ್ಲಿ ಆಸನಾರೂಢನಾಗಿರುವಾತನು ಅಂತ. ಯಾರು? ಆ ನಿತ್ಯನಾದಂತ ದೇವರು. ಆಸನಾರೂಢನಾಗಿರುವಾತನ ಅಂದ್ರೆ ಕೂತಿರುವವನಂತ. ಅಂದ್ರೆ ನಾವು ಏನು ನೋಡ್ತಾ ಇದೀವಿ ಅಂದ್ರೆ ಪರಲೋಕ ಅನ್ನೋದು ನಿತ್ಯನಾದ ದೇವರ ಶಾಶ್ವತವಾಗಿರ್ತಕ್ಕಂಥ ನಿವಾಸ ಸ್ಥಳ. ಈ ವಚನಗಳೆಲ್ಲ ಏನ್ ಹೇಳ್ತಾ ಇದೀವಿ ಅಂದ್ರೆ ಅದು ದೇವರ ಶಾಶ್ವತ ಸ್ಥಾನ. ದೇವರಲ್ಲಿ ಸಿಂಹಾಸನ ರೂಢನಾಗಿದ್ದಾನೆ. ಕೀರ್ತನೆಗಳು 2:4. ಅದೇ ಕೀರ್ತನೆಗಳ ಭಾಗ 73:25 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 73ನೇ ಕೀರ್ತನೆ 25ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದು ಬಾರಿ ಓದ್ತೀನಿ ನೋಡಿ. ಪರಲೋಕದಲ್ಲಿ
ನನಗೆ ನೀನಲ್ಲದೆ ಮತ್ಯಾರು ಅವಶ್ಯ. ನೋಡಿ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ಯಾರು ಅವಶ್ಯ. ಕೀರ್ತನೆಗಳು 73:25 ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತೆ ಪರಲೋಕದಲ್ಲಿ ದೇವರಿದ್ದಾನೆ, ನೀನಲ್ಲದೆ ಬೇರೆ ಯಾರು ನನಗೆ ಎಂಬುದಾಗಿ ಆಸಾಪನು ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 103ನೇ ಕೀರ್ತನೆ 19ನೇ ವಚನ. 103 ಕೀರ್ತನೆಗಳು 103ನೇ ಕೀರ್ತನೆ 19ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಮೇಲಣ ಲೋಕದಲ್ಲಿ ತಮ್ಮ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ನೋಡ್ರಿ, ಮೇಲಣ ಲೋಕ ಅಂತ ಬರ್ದಿದ್ರೆ, ಮೇಲಣ ಲೋಕ ಅಂದ್ರೆ ಪರಲೋಕ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಏನ್ ಮಾಡಿದ್ರೆ ಸ್ಥಾಪಿಸಿದ. ಆಕಾಶ ಅಂದ್ರು, ಮೇಲಣ ಲೋಕ ಅಂದ್ರು, ಉನ್ನತ ಲೋಕ ಅಂದ್ರು, ಅದೆಲ್ಲ ಕೂಡ ಯಾವ್ದಂದ್ರೆ ಪರಲೋಕ. ಅಲ್ಲಿ ಉನ್ನತ ಲೋಕದಲ್ಲಿ ಅಥವಾ ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಏನ್ ಮಾಡಿದಂದ್ರೆ ಸ್ಥಾಪಿಸಿದಾನೆ ಎಂಬುದಾಗಿ ದೇವರನ್ನು ಕುರಿತು ಇಲ್ಲಿ ಮಾತನಾಡ್ತಾರೆ. 123ನೇ ಕೀರ್ತನೆ 1ನೇ ವಚನ ನೋಡಿ. 123 1ನೇ ಕೀರ್ತನೆ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ಪರಲೋಕದಲ್ಲಿ ಆಸೀನನಾಗಿರುವಾತನೇ. ಇಡೀ ಬೈಬಲ್ ಅಲ್ಲಿ ಪರಲೋಕ ಅನ್ನೋದು ನಿತ್ಯ ದೇವರಾದ ಯೆಹೋವನ ನಿವಾಸ ಸ್ಥಳ, ನಿತ್ಯ ದೇವರ ಶಾಶ್ವತವಾಗಿರ್ತಕ್ಕಂಥ ನಿವಾಸ ಸ್ಥಳ ಎಂಬುದಾಗಿ ನಮಗೆ ಬರೆಯಲ್ಪಟ್ಟಿದೆ. ಇನ್ನು ದಾನಿಯೇಲನ ಪುಸ್ತಕ ನೋಡಿ, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 37ನೇ ವಚನದಲ್ಲೂ ಕೂಡ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 18ನೇ ವಚನ ನೋಡೋಣ. ಮೊದಲು 2:18 ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 18ನೇ ವಚನ ಓದ್ತೀವಿ. ನಾವು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು, ನೋಡಿ ಪರಲೋಕ ದೇವರ ಅಂದ್ರೆ ಪರಲೋಕದಲ್ಲಿ ಇರ್ತಕ್ಕಂಥ ದೇವರನ್ನು ಕುರಿತು ಪರಲೋಕ ದೇವರು ಎಂಬುದಾಗಿ ಅಂದ್ರೆ ಪರಲೋಕ ಅನ್ನೋದು ದೇವರ ನಿವಾಸ ಸ್ಥಳ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 18ನೇ ವಚನ. ನೆಕ್ಸ್ಟ್ 19ನೇ ವಚನ ನೋಡಿ. ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ 2 ಬಾರಿ 18ನೇ ವಚನದಲ್ಲಿ ಪರಲೋಕ ದೇವರು, 19ನೇ ವಚನದಲ್ಲಿ ಕೂಡ ಪರಲೋಕ ದೇವರು. ದಾನಿಯೇಲನು ದಾನಿಯೇಲನು 2ನೇ ಅಧ್ಯಾಯ 18, 19 2 ಬಾರಿ ಪರಲೋಕ ದೇವರು ಎಂಬ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಆ ನಂತರ 28ನೇ ವಚನ ನೋಡಿ, 28ನೇ ವಚನ. ಆದರೆ ದಾನಿಯೇಲ 2:28 ಆದರೆ ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಒಬ್ಬನಿದ್ದಾನೆ, ಆತನು ದೇವರು ಪರಲೋಕದಲ್ಲಿದ್ದಾನೆ. ನೋಡಿ, ದಾನಿಯೇಲ ಹೇಳಿದ್ರೆ ರಹಸ್ಯಗಳನ್ನು ಸೀಕ್ರೆಟ್ಸ್ ನ ತಿಳಿಸುವಂತ, ಮರ್ಮಗಳನ್ನು ತಿಳಿಸುವಂತ ಒಬ್ಬನಿದ್ದಾನೆ. ಆತನ ಯಾರಂದ್ರೆ ದೇವರು. ಎಲ್ಲಿದ್ದಾನಂತೆ? ಎಲ್ಲಿದ್ದಾನೆ? ಪರಲೋಕದಲ್ಲಿ. 28 ಎಲ್ಲಿದ್ದಾನೆ? ಪರಲೋಕದಲ್ಲಿ ಇದಾನೆ ಎಂಬುದಾಗಿ ದಾನಿಯೇಲನ ಕುರಿತು ಹೇಳ್ತಾರೆ. 37ನೇ ವಚನ 37 ಅರಸೇ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನೋಡಿ, ಯಾರಂತೆ? ಅರಸನನ್ನು ಕುರಿತು, ನೆಬೂಕದ್ನೆಚ್ಚರ ಎಂಬ ಅರಸನ ಕುರಿತು ದಾನಿಯೇಲನು ಹೇಳ್ತೇನೆ, ಪರಲೋಕ ದೇವರೇ ನಿನಗೆಲ್ಲ ಸಮಸ್ತವನ್ನು ಬಲ, ಶಕ್ತಿ, ಐಶ್ವರ್ಯವನ್ನು ಅನುಗ್ರಹಿಸಿದ್ದಾನೆ ಎಂಬುದಾಗಿ, ಪರಲೋಕ ದೇವರೇ ನಿನಗೆ ಕೊಟ್ಟಿದ್ದಾನೆ ಎಂಬುದಾಗಿ ದಾನಿಯೇಲನು ಇಲ್ಲಿ ಮಾತನಾಡ್ತಾರೆ. 44 ವರ್ಷದಲ್ಲಿ ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸಿದರು. ಆ ಅರಸರ ಕಾಲದಲ್ಲಿ ಯುಗಾಂತದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಪರಲೋಕದ. ಅಂದ್ರೆ ಏನ್ ಹೇಳ್ತೀವಿ ಈ ವಚನಗಳೆಲ್ಲ ಅಂದ್ರೆ, ಪರಲೋಕ ಅನ್ನೋದು ದೇವರ ವಾಸ. ಅದಕ್ಕೆ ಅದೇನಂತ ಕರಿತಾರೆ ಅಂದ್ರೆ ಪರಲೋಕ ದೇವರು. ಏನಂತ ಕರೀತಾರೆ ಬ್ರದರ್? ಪರಲೋಕ ದೇವರು. ಅಂದ್ರೆ ಪರಲೋಕ ಅನ್ನೋದು ದೇವರಿಗೆ ಸಂಬಂಧಪಟ್ಟ ಶಾಶ್ವತವಾಗಿರ್ತಕ್ಕಂಥ ದೇವರ ನಿವಾಸ ಸ್ಥಳವಾಗಿ. ಮತ್ತೆ ಏನು ಬರುತ್ತೆ? ಹೊಸ ಒಡಂಬಡಿಕೆಯಲ್ಲಿ 1-2 ವಚನ. ಮತ್ತೆ ಏನು ಬರೆಸುವಂತೆ 5ನೇ ಅಧ್ಯಾಯ 16ನೇ ವಚನ ಬರ್ಕೊಳ್ಳಿ. ಮತ್ತೆ ಏನು ಬರೆಸುವಂತೆ 5ನೇ ಅಧ್ಯಾಯ 16ನೇ ವಚನ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದ್ರೆ ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅನ್ಯ ಜನರ ಮುಂದೆ ನಿಮ್ಮ ಸತ್ಕ್ರಿಯೆಗಳನ್ನು, ಒಳ್ಳೆಯ ಕ್ರಿಯೆಗಳನ್ನು ಪ್ರದರ್ಶಿಸಿರಿ. ಆ ಮೂಲಕ ಅವರು ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುತ್ತಾರೆ ಅಥವಾ ಮಹಿಮೆ ಪಡಿಸುತ್ತಾರೆ. ನೋಡ್ರಿ,
ಪರಲೋಕದಲ್ಲಿರುವ ನಿಮ್ಮ ತಂದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡ್ತಾರೆ. ಪರಲೋಕದಲ್ಲಿರುವ ನಿಮ್ಮ ತಂದೆ ಅಂದ್ರೆ ತಂದೆ ಎಲ್ಲಿದ್ದಾನೆ? ಆ ಪರಲೋಕದಲ್ಲಿ ಇದಾನೆ ಎಂಬುದಾಗಿ ಮಾತಾಡ್ತಾರೆ. 44ನೇ ವಚನ ನೋಡಿ, 5:44. ಅದೇ 16 ಆಯ್ತಲ್ಲ ಈಗ. ಅದೇ ಅಧ್ಯಾಯ 44ನೇ ವಚನವನ್ನು ಒಮ್ಮೆ ಓದಿ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ವೈರಿಗಳನ್ನು ಪ್ರೀತಿಸಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಏನಾಗ್ತೀರಿ? ಮಕ್ಕಳು. ಅಂದ್ರೆ ಪರಲೋಕದಲ್ಲಿ ಯಾರಿದ್ದಾರೆ? ತಂದೆ. ಪರಲೋಕದಲ್ಲಿ ತಂದೆ ಇದ್ದಾನೆ. ಇನ್ನು ಪ್ರಾರ್ಥನೆಯನ್ನು ಕಲಿಸ್ಬೇಕಾದ್ರೂ ಕೂಡ ಯೇಸು ಕ್ರಿಸ್ತನು ಪರಲೋಕದ ದೇವರನ್ನು ಕುರಿತು ಈ ರೀತಿಯಾಗಿ ಮಾತಾಡ್ತಾರೆ. ಮತ್ತೇನು ಬರೆಸುವರ್ತೆ 6ನೇ ಅಧ್ಯಾಯ 9-10 ವಚನ. ಮತ್ತೇನು ಬರೆಸುವರ್ತೆ 6ನೇ ಅಧ್ಯಾಯ 9-10 ವಚನ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಶಿಷ್ಯರಿಗೆ ಒಂದು ಮಾದರಿ ಪ್ರಾರ್ಥನೆ ಹೇಳಿಕೊಡುತ್ತಾ ಹೀಗೆ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿಕೊಡ್ತೇನೆ. ಅಂದ್ರೆ ಮೊದಲನೇದಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂದ್ರೆ ಪ್ರಾರ್ಥನೆ ಯಾರಿಗೆ ಮಾಡಬೇಕು? ಪರಲೋಕದಲ್ಲಿರುವ ತಂದೆ. ಪರಲೋಕದಲ್ಲಿರುವ ತಂದೆಗೆ ಏನ್ ಮಾಡ್ಬೇಕು? ಕೆಲವರು ಈ ಕ್ರಿಸ್ತನ್ ಸಭೆಯಲ್ಲಿ ಇರ್ತಾರೆ, ಅನೇಕ ಮಂದಿ ಕ್ರೈಸ್ತರಿಗೆ ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು ಅನ್ನೋದೇ ಪರಲೋಕದಲ್ಲಿರುವ ತಂದೆಗೆ ಮಾಡದೆ ಯೇಸುವೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ, ಪವಿತ್ರಾತ್ಮನೆ ಎಂಬುದಾಗಿ ಪ್ರಾರ್ಥನೆ. ದೇವರು ಯೇಸು ಕ್ರಿಸ್ತನಲ್ಲಿ ಹೇಳಿದಾನೆ, ನೀವು ಯಾರಿಗೆ ಪ್ರಾರ್ಥನೆ ಮಾಡ್ರಿ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಯೇಸು ಕ್ರಿಸ್ತನೇ ಹೇಳಿದ್ದಾರೆ. ಯೇಸು ಕ್ರಿಸ್ತನು ನನಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ, ಅಥವಾ ದೈವಿಕವಾದ ಮತ್ತೊಬ್ಬ ವ್ಯಕ್ತಿ ಅಂತ ಪವಿತ್ರಾತ್ಮನಿಗೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಎಲ್ಲಿ ಹೇಳಿಲ್ಲ. ಯೇಸು ಕ್ರಿಸ್ತನ ಮೂಲಕ ನಾವು ಯಾರಿಗೆ ಮಾಡ್ತೀವಿ? ತಂದೆಯಾದ ದೇವರು. ಅದಕ್ಕೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ನೀವು ಪ್ರಸ್ತಾಪಿಸುತ್ತಾ ಪ್ರಾರ್ಥನೆ ಮಾಡ್ರಿ. ಆದ್ರಿಂದ ಇವೆಲ್ಲ ವಚನಗಳಲ್ಲದೆ ಇನ್ನು ಅನೇಕ ವಚನ ಹೇಳ್ತಂದ್ರೆ, ಪರಲೋಕ ಅನ್ನೋದು ಏನಂದ್ರೆ ನಿತ್ಯನಾದ ದೇವರ ಶಾಶ್ವತವಾದಂತ ವಾಸಸ್ಥಳ. ಪರಲೋಕ ಇದೆಯಾ ಸರ್? ಪರಲೋಕ ಇದೆಯಾ? ಅದು ಯಾರ ಸ್ಥಳ? ಅದು ಯಾರ ಮನೆ? ಅದು ದೇವರ ನಿವಾಸವಾದ, ಅದೊಂದು ದೇವರ ಮನೆ ಅಂತ ಕೂಡ ಹೇಳಿದೆ. ನನ್ನ ತಂದೆ ಮನೆ ಅಂತ ಹೇಳಿದಾರೆ ಯೇಸು ಕ್ರಿಸ್ತನ ಹೇಳಿಲ್ವಾ? ಯೋಹಾನು ಬರೆದ ಸುವಾರ್ತೆ ನೋಡ್ರಿ, ಯೋಹಾನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ 1-2 ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು, ದೇವರನ್ನು ಅಂದ್ರೆ ತಂದೆಯಾದ ದೇವರನ್ನು, ನನ್ನನ್ನು ಕೂಡ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಉಂಟು. ಅಂದ್ರೆ ತಂದೆಯ ಮನೆ ಅಂದ್ರೆ ಏನಿದೆ? ನನ್ನ ತಂದೆಯ ಮನೆ ಅಂದ್ರೆ ಯಾವುದು? ಪರಲೋಕನೇ ತಂದೆಯ ಮನೆ ಎಂಬುದಾಗಿ ಅರ್ಥ ಆಗ್ತಿದ್ರೆ ಎಲ್ಲ ವಚನ ಹೇಳ್ತಂದ್ರೆ ಪರಲೋಕ ಇದೆ. ಪರಲೋಕ ಅನ್ನೋದು ನಿತ್ಯನಾದ ದೇವರ ಶಾಶ್ವತವಾದಂತ. ರೈಟ್. ಸೊ ಇಲ್ಲಿ ಕ್ಲಿಯರ್ ಆಯ್ತು? ಏನಾದ್ರು ಡೌಟ್ ಇದೆಯಾ? ರೈಟ್. ಸೊ ನೆಕ್ಸ್ಟ್ ಮೊದಲನೇದು ಏನಂದ್ರೆ ಪರಲೋಕ ಇದೆಯಾ, ನಿಜವಾಗ್ಲೂ ಇದೆಯಾ ಅನ್ನೋದನ್ನ ನಾವು ಆಲೋಚನೆ. 2ನೇ ಪಾಯಿಂಟ್ ಏನಂದ್ರೆ ಪರಲೋಕದಲ್ಲಿ ಯಾರ್ಯಾರಿದ್ದಾರೆ? ಪರಲೋಕ ಅನ್ನೋದು ದೇವರ ನಿವಾಸ ಸ್ಥಳ ಅಂತ ಹೇಳಿದೆ, ಆದ್ರೆ ದೇವರು ಮಾತ್ರ ಅಲ್ಲ, ಇನ್ನೂ ಇದ್ದಾರೆ ಎಂಬುದ ನೆಕ್ಸ್ಟ್ ಪಾಯಿಂಟ್. ಏನಂದ್ರೆ ಪರಲೋಕದಲ್ಲಿ ಯಾರ್ಯಾರು, ಈಗ ನಿಮ್ ಮನೆ ಅಂದ್ರೆ ಕೇಳ್ತಾರೆ, ನಿಮ್ ಮನೆಗೆ ಯಾರ್ಯಾರು ಇದಾರೆ ಅಂತ ಹೇಳ್ತೀರ? ನಿಮ್ ಮನೇಲಿ ಯಾರ್ಯಾರು ಇದಾರೆ? ನಾನು, ನಮ್ಮ ಮಿಸ್ಸಸ್. ಈಗ ಪರಲೋಕದಲ್ಲಿ ಯಾರ್ಯಾರು ಇದಾರೆ ಹೇಳಿ, ನೀವೇ ಹೇಳಿ. ಮೊದಲಿಂದ ಸ್ಟಾರ್ಟಿಂಗ್ ಇಂದ ಬನ್ನಿ. ತಂದೆಯಾದ ದೇವರು. ಈಗೆಲ್ಲ ವಚನ ತೋರಿಸಿದ್ನಲ್ಲ, ಅವೆಲ್ಲ ಏನು? ತಂದೆಯಾದ ದೇವರು, ಆತನೇ ದೇವರು, ಎಲ್ಲರಿಗೂ ಆತನೇ ದೇವರು. ಪಿತೃಗಳಿಗೆ ಯಾರು ದೇವರು? ಅಬ್ರಹಾಂ ಇಸಾಕರಿಗೆ ಯಾರು ದೇವರು? ಆತನೇ. ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು. ಇಸ್ರಾಯೇಲರಿಗೆ ಯಾರು ದೇವರು? ಆತನೇ. ಇಸ್ರಾಯೇಲರ ದೇವರಾದ ಯೆಹೋವನೇ. ಕ್ರೈಸ್ತರಿಗೆ ಯಾರು ದೇವರು? ಆತನೇ. ಯೇಸು ಕ್ರಿಸ್ತನಿಗೆ ಯಾರು ದೇವರು? ಎಲ್ಲಾ ಜನರಿಗೂ ದೇವರು ಯಾರು? ವಿಶ್ವ ಕುಲಕ್ಕೆ, ವಿಶ್ವ ಮಾನವರಿಗೆ ಯಾರು ದೇವರು? ಆತನೇ ದೇವರು. ನಮ್ಗೊಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ, 5ನೇ ವಚನದ ಓದ್ತಿ ನೋಡಿ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ? ಆಕಾಶದಲ್ಲಿ ಆಗ್ಲಿ ಭೂಮಿ ಮೇಲಾಗ್ಲಿ ದೇವರುಗಳೆನಿಸಿಕೊಳ್ಳುವವರು ಇದ್ದಾರೆ, ನಮಗಾದರೂ ಒಬ್ಬನೇ. ನಮಗಾದ್ರೆ ಕ್ರೈಸ್ತರಿಗೆ ಹೇಳ್ತೀವಿ, ನಮಗಾದ್ರೂ ಎಷ್ಟು ಜನ ದೇವರಿದ್ದಾರೆ? ಕ್ರೈಸ್ತರಿಗೆ 3 ಜನ ದೇವರಲ್ಲ, ಟ್ರಿನಿಟಿ. ಒಂದು ಹೊಸ ಶಬ್ದ ಟ್ರಿನಿಟಿ, ತ್ರಯೇಕ ದೇವರು.
ಬೈಬಲ್ ಅಲ್ಲಿ ತ್ರಯೇಕ ದೇವರಿಲ್ಲ, ತ್ರಿತ್ವ ಇಲ್ಲ, ಅದೆಲ್ಲ ಬರೀ ಸುಳ್ಳು. ಇಲ್ಲಿ ಏನ್ ಹೇಳಿದೆ, ನಮಗಾಗ ಮೂವರು ದೇವರಿದ್ದಾನ, ಒಬ್ಬನೇ ದೇವರಿದ್ದಾನ? ನಮಗೆ ಒಬ್ಬನೇ ದೇವರಿದ್ದಾನೆ. ಹಾಗಾದ್ರೆ ಯಾರು ಕ್ವಶನ್ ಕೇಳಿದೆ, ಆತನ ಯಾರಂತೆ? ತಂದೆ ಎಂಬಾತನೇ. ತಂದೆ ಎಂಬಾತನ ಅಂದ್ರೆ ಯಾರು? ಯೆಹೋವ. ನಮಗೆಲ್ಲ ಎಷ್ಟು ಜನ ಇದ್ದಾರೆ? 3 ಜನ ಅಲ್ಲ, ಬಹಳ ಜನ ಇವತ್ತು ಆ ತಪ್ಪಾದ ನಂಬಿಕೆಯಲ್ಲಿದೆ. 3 ಜನ ನಮಗೆ ದೇವರು, ತಂದೆ, ಮಗ, ಪವಿತ್ರ ಆತ್ಮ ಸೇರಿದ್ರೆ ಒಂದ್ ಗಾಡ್ ಅಂತಾರೆ. ಇವ್ರು ಮೂರನ್ನು ಒಂದ್ರಲ್ಲಿ ಹಾಕಿದ್ರೆ ಒಂದು ದೇವ್ರು, ಹೊಸ ದೇವರು ಹುಟ್ಕೊಳ್ತಾರೆ. ಅದೇ ಆದ ದೇವರು ದೈವತ್ವ ಇದೆ, ಯೇಸು ಕ್ರಿಸ್ತನಿಗೂ ದೇವತ್ವ ಇದೆ, ಆತನ ದೇವ್ರೆ, ಪವಿತ್ರಾತ್ಮನ ದೇವ್ರೆ. ಆದ್ರೆ ಮೂವರಲ್ಲಿ ನಮಗ್ ದೇವ್ರು ಯಾರು? ನಾನು ಹೇಳ್ತಿಲ್ಲ, ಇಲ್ಲೇ ಇದ್ದೇನೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಓಕೆ, ನಮಗೆ ತಂದೆ. ಸೊ ದೇವ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು, ನಮ್ಗೆ ಯಾರು ದೇವ್ರು ಅಂತ ಹೇಳಿ. ನಮ್ ದೇವ್ರು ಯಾರು, ನಾವು ಯಾರು ಆರಾಧನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಸರಿಯಾದ ಗ್ರಹಿಕೆ ಇಲ್ಲ ಅಂದ್ರೆ ನಿನ್ನ ಆರಾಧನೆ ವ್ಯರ್ಥ, ನೀನ್ ನಂಬಿರೋದು ಕೂಡ ನಿಜವಾದ ನಂಬಿಕೆ. ಆದ್ರಿಂದ ಆ ಆ ತಂದೆಯಾದ ದೇವ್ರೆ ನಮಗೆ ಏನಾಗಿದೆ ಅಂದ್ರೆ ಒಬ್ಬನೇ ದೇವರು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲೂ ಕೂಡ ಈ ಮಾತು ನಮಗೆ ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ನೋಡ್ರಿ, ಎಲ್ಲರಿಗೂ ಅಂದ್ರೆ ಕ್ರೈಸ್ತರು ಬಂದ್ರು ಏನ್ಬದ, ಇನ್ನು ಉಳಿದ ಕ್ರೈಸ್ತರ ಅಲ್ಲದವರು ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು. ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು ಯಾರು ಬದ? ತಂದೆಯಾದ ರಾಯೇಶ್ ಬದರ್. ಅರ್ಥ ಆಗ್ತಿದೆಯಾ? ಎಲ್ಲರಲ್ಲಿ ಕೂಡ ಎಲ್ಲರ ಮೂಲಕ ಕಾರ್ಯ ನಡೆಸುವನು, ಎಲ್ಲರಲ್ಲಿ ವಾಸಿಸುವನು ಯಾರಂತೆ? ಇಲ್ಲಿ ಹೇಳ್ತಿದೆ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನ. ಮೂವರ ಅರ್ಥ ಆಗ್ತಿದೆ? ಎಲ್ಲರಿಗೂ ದೇವರು ಒಬ್ಬನೇ, ಆತನ. ಎಲ್ಲರಿಗೂ ಕರ್ತನ ಒಬ್ಬನೇ, ಆತನ ಯಾರು? ಇದೇನಾ? ಅಪೊಸ್ತಲರ ಕೃತ್ಯ 10:30 ಏನಂತಿದೆ? 10:30 ಯೇಸು ಕ್ರಿಸ್ತನು ಎಲ್ಲರಿಗೂ ಏನಾಗಿದ್ದಾನೆ ನೋಡ್ರಿ, ಎಲ್ಲರಿಗೂ ಎಂಬ ಮಾತಿದೆ ನೋಡ್ರಿ. 10ನೇ ಅಧ್ಯಾಯ 36ನೇ ವಚನ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 36ನೇ ವಚನ ನೋಡ್ರಿ. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ. ನೋಡ್ರಿ, ಎಲ್ಲರಿಗೂ ಕರ್ತನಾಗಿರುವವನು ಯಾರು? ಎಲ್ಲರಿಗೂ ನೋಡ್ರಿ, ಬೋರ್ಡ್ ಕಡೆ, ಎಲ್ಲರಿಗೂ ಕರ್ತನ ಯಾರು ಬದರ್? ಎಲ್ಲರಿಗೂ ಕರ್ತನ ಯಾರು ಬದರ್? ಯೇಸು. ಯೇಸು ಎಲ್ಲರಿಗೂ ದೇವ್ರು ಯಾರು ಬದರ್? ಎಲ್ಲರಿಗೂ. ಆದ್ರಿಂದ ಪರಲೋಕದಲ್ಲಿ ಯಾರಿದ್ದಾರೆ ಅಂದ್ರೆ, ಪರಲೋಕದಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಯಾರಂದ್ರೆ ದೇವರು ಅಥವಾ ತಂದೆಯಾದಂತ ದೇವರು ಎಂಬುದಾಗಿ. ತಂದೆಯಾದ ದೇವರು ಪರಲೋಕದಲ್ಲಿ ಇದೇನಾ? ಈಗೆಲ್ಲ ವಚನಗಳು ನೋಡ್ಕೊಂಡ್ವಲ್ಲ, ಕೆಲವು ವಚನಗಳು ಹೇಳ್ತೀನಿ, ಬರ್ಕೊಳ್ಳಿ. ಯಾರಂದ್ರೆ ಮತ್ತಾಯನ ಬರೋ ಸುವಾರ್ತೆ ಅಂದ್ರೆ ಪರಲೋಕದಲ್ಲಿ ಯಾರಿದ್ದಾರೆ? ತಂದೆಯಾದ ದೇವರು. ಅದಕ್ಕೆ ಸಂಬಂಧಪಟ್ಟ ವಚನ ಕೆಳಗಡೆ ಬರ್ಕೊಳ್ಳಿ. ಮತ್ತಾಯ 23:9 ಇಲ್ಲಿ ಬರೀತೀನಿ ನೋಡ್ರಿ. ಮತ್ತಾಯನು 23:9 ಏನಿರ್ತಂದ್ರೆ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮ್ಮ ತಂದೆ. ಈ ಮಾತು ಯಾರು ಹೇಳ್ತಾರೆ? ಯೇಸು ಕ್ರಿಸ್ತ. ನೀವು ಯಾರಿಗೂ ತಂದೆ ಎಂಬುದಾಗಿ ಕರಿಬೇಡ್ರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮ್ಮ ತಂದೆ. ನೆಕ್ಸ್ಟ್ 2 ಅದೇ ಮತ್ತಾಯ 6:9 ಪರಲೋಕದಲ್ಲಿರುವ ನಮ್ಮ ತಂದೆ. ಇಲ್ಲಿ ಏನ್ ಹೇಳ್ತಂದ್ರೆ ಯೇಸು ಕ್ರಿಸ್ತನ ಪರಲೋಕದಲ್ಲಿ ಇರುವ ನಮ್ಮ ತಂದೆ. ಪರಲೋಕದಲ್ಲಿ ಯಾರಿದ್ದಾರೆ? ತಂದೆ. ದೇವ್ರನ್ನೇ ಏನಂತ ಕರೆದಿದ್ದಾರೆ? ತಂದೆ ಎಂಬುದಾಗಿ ಕರೀತಾರೆ. 3ನೇದಾಗಿ ಮತ್ತಾಯನು ನಾನೀಗ ಬರ್ದಿನೋ ಹಾಗೆ ಬರ್ಬೋದು. 7ನೇ ಅಧ್ಯಾಯ 10:11 ಪರಲೋಕದಲ್ಲಿರುವ ನಿಮ್ಮ ತಂದೆ. ಇಲ್ಲಿ ಪರಲೋಕದಲ್ಲಿರುವ ನಿಮ್ಮ ತಂದೆ ಅಂದಾಗ ಅವ್ರಿಗೆ ಹೇಳ್ತಾರೆ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮ್ಮ ತಂದೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಪರಲೋಕದಲ್ಲಿರುವ ನಿಮ್ಮ ತಂದೆ. 4ನೇದಾಗಿ ಮತ್ತಾಯನು 10ನೇ ಅಧ್ಯಾಯ 32-33 ಯೇಸು ಕ್ರಿಸ್ತನೇ ಪರಲೋಕದಲ್ಲಿರುವ ನನ್ನ ತಂದೆ, ನನ್ನ ಒಬ್ಬನೇ ನಿಮ್ಮ ತಂದೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಪರಲೋಕದಲ್ಲಿರುವ ನಿಮ್ಮ ತಂದೆ, ಪರಲೋಕದಲ್ಲಿರುವ ನನ್ನ ತಂದೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಸೊ ಯೇಸು ಕ್ರಿಸ್ತನು ಕೂಡ ತಂದೆ ಇದ್ದಾನೆ, ಹೌದಾ ಬ್ರದರ್? ಅಥವಾ ಈತನೇ ತಂದೆನಾ? ತಂದೆ ಬೇರೆ, ಮಗನು ಯೇಸು ಕ್ರಿಸ್ತನು ಬೇರೆ, ಪವಿತ್ರಾತ್ಮನು. ಆದ್ರೆ ಬಹಳ ಜನ ಏನಂತಾರಂದ್ರೆ ಆತನೇ ತಂದೆ, ಆ ನಂತರ ಮಗನಾದ, ಆ ನಂತರ ಪವಿತ್ರಾತ್ಮನಾದ ಎಂಬುದಾಗಿ ಅನೇಕ ಜನರು ನಂಬ್ತಾರೆ. ಸೊ ಅದು ಸತ್ಯವೇದಕ್ಕೆ ಪೂರಕವಾದಂತ ಅಥವಾ ಸತ್ಯವೇದಕ್ಕೆ ಅನುಗುಣವಾದಂತ ಬೋಧನೆ, ನಂಬಿಕೆ ಆಗಿದೆ. ಪರಲೋಕದಲ್ಲಿ ಯಾರಿದ್ದಾರೆ? ಪರಲೋಕದಲ್ಲಿ ಯಾರಿದ್ದಾರೆ? ಫಸ್ಟ್ ನಂಬರ್ 1 ಯಾರಿದ್ದಾರೆ? ಯಜಮಾನನು. ಈಗ ಮನೆಯಲ್ಲಿ ಯಾರ ಇದ್ರೆ ಮೊದಲು ಯಾರು ಬರ್ತಾರೆ? ಯಜಮಾನ ಅಂತಾರೆ ಸಿಸ್ಟರ್. ಸೊ ನಿಮ್ ಮನೇಲಿ ಯಾರು ಫಸ್ಟ್ ಯಾರ ಹೆಸರು ಹೇಳ್ತೀರಿ ಸಿಸ್ಟರ್? ಸುನಿಲ್ ಬದರ್ ಹೆಸರು, ಆಮೇಲೆ ನೀವು, ಆಮೇಲೆ ಒಂದು ಆರ್ಡರ್ ಇರುತ್ತೆ. ಪರಲೋಕದಲ್ಲಿ ಯಾರಂದ್ರೆ ಮೊದಲು ತಂದೆ ಅಥವಾ ತಂದೆಯಾದಂತ ದೇವರು. ಅಳಿಸ್ಲಾ ಇದನ್ನ?
ಅಳಿಸ್ಲಾ ಕಲಿಯರ ಪ್ಲೀಸ್ ಬರ್ಕೊಂಡಿದಿರ್ತಾನೆ. ನೆಕ್ಸ್ಟ್ ಇನ್ ಯಾರಿದ್ದಾರೆ ಬ್ರದರ್? ನೀ ಯಾರಿದ್ದಾರೆ ಸಿಸ್ಟರ್? ಎಸ್, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪರಲೋಕವಾಸಿನ ಏನ್ ಬ್ರದರ್? ಯೇಸು ಕ್ರಿಸ್ತನು ಕೂಡ ಪರಲೋಕದಲ್ಲಿ ಇದಾನ? ಡೌಟಾ? ಪರಲೋಕದಲ್ಲಿರ ಆತನ ಯಾರಂದ್ರೆ ಕರ್ತನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8:6 ಹೇಳ್ತಾರೆ, ನಮಗಾದರೂ ಒಬ್ಬನೇ ಕರ್ತನಿದ್ದಾನೆ, ಆತನ ಯಾರು? ಯೇಸು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಈಗ ತಾನೇ ಓದಂತ 8:6 ಈಗ ನಮಗಾದ್ರೂ ಒಬ್ಬನೇ ದೇವರಿದ್ದಾನೆ, ಆತನ ತಂದೆ ಎಂಬಾತನೆ. ನೆಕ್ಸ್ಟ್ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ, ನಮಗಾದ್ರೂ ಒಬ್ಬನೇ ಕರ್ತನಿದ್ದಾನೆ, ಆತನು ಯೇಸು ಕ್ರಿಸ್ತನ್ ಎಂಬಾತನೆ. ದೇವ್ರ ಬಗ್ಗೆನು ಯೇಸು ಕ್ರಿಸ್ತನ ಬಗ್ಗೆ ಸಪರೇಟ್ ಆಗಿ ಬರಲ್ಲ, ಇಬ್ರು ಒಂದೇ ಅಲ್ಲ. ದೇವ್ರನ್ನ ಯೇಸು ಕ್ರಿಸ್ತನ ಡಿಸ್ಟಿಂಕ್ಷನ್ ಮಾಡಿ ಸಪರೇಟ್ ಮಾಡಿ ಹೇಳ್ತಾರೆ. ಆದ್ರೆ ನಮ್ಮವ್ರು ಏನ್ ಮಾಡ್ತಾರೆ? ಎಲ್ರು ಒಂದೇ. ಯಾರಿಗಾದ್ರೂ ಪ್ರಾರ್ಥನೆ ಮಾಡಿ, ಯಾರಿಗಾದ್ರೂ ಅವರೇ ಇವರು, ಇವರೇ ಅವರು. ಒಂದು ಡ್ಯುವಲ್ ರೋಲ್, ಟ್ರಿಪಲ್ ರೋಲ್ ಎಂಬುದಾಗಿ ಆ ತಪ್ಪಾದ ನಂಬಿಕೆಯನ್ನು ಹೇಳ್ಕೊಡ್ತೀವಿ. ಈ ಮತ್ಸ್ಯಾಕಳೆಲ್ಲ ಕೂಡ ಇದ್ರೆ ನಮ್ಗೆ. ಆದ್ರಿಂದ ಮೊದಲು ದೇವರ ಬಗ್ಗೆ ಹೇಳಿದ, ನಮಗಾದ್ರೂ ಆಕಾಶದಲ್ಲಿ ಭೂಮಿಗಳು ಅನೇಕ ದೇವರುಗಳು ಎಂದು ಕರೆಸ್ಕೊಳ್ತಾರೆ, ನಮಗಾದ್ರೂ ಒಬ್ಬನೇ ದೇವರು, ಆತನ ತಂದೆ ಅಂತಾರೆ. ಮತ್ತೆ ನೆಕ್ಸ್ಟ್ ಹೇಳ್ತಾ, ಹಂಗಾದ್ರೆ ಯೇಸು ಕ್ರಿಸ್ತನ ಯಾರು ಅಂತ ಹೇಳಿದ್ರೆ, ನಮಗಾದ್ರೂ ಒಬ್ಬನೇ ಕರ್ತನು, ಆತನು ಯೇಸು ಕ್ರಿಸ್ತ. ದೇವರು ಕರ್ತನು ಎಂಬುದಾಗಿ. ಸೊ ಈತನು ಕೂಡ ಎಲ್ಲಿಂದ ಬಂದಿದ್ದಾನಂದ್ರೆ, ಈತನು ಕೂಡ ಪರಲೋಕದಲ್ಲಿದ್ದಾನೆ, ಆತನು ಕೂಡ ಪರಲೋಕದಲ್ಲಿ ಇದ್ದಾನೆ. ಇದನ್ನ ಆಧಾರ ಇದೆಯಾ? ಈಗ ತಂದೆಯಾದ ದೇವರು ಪರಲೋಕದಲ್ಲಿದ್ದಾನೆ. ಎರಡನೇದಾಗಿ ಯೇಸು ಕ್ರಿಸ್ತನು ಕೂಡ ಪರಲೋಕದಲ್ಲಿರುವಂತ ವ್ಯಕ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ ನೋಡಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ ಬರ್ಕೊಳ್ಳಿ, ನಾನು ಓದ್ತೀನಿ ನೋಡಿ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರೋ ಪರಲೋಕಕ್ಕೆ ಏರಿ ಹೋದವನೋ ಅಲ್ಲ. ಯೋಹಾನ 3:13. ಯೋಹಾನ 3ನೇ ಅಧ್ಯಾಯ 13. ಅಂದ್ರೆ ಪರಲೋಕದಿಂದ ಇಳಿದು ಬಂದ ಮನುಷ್ಯ ಕುಮಾರನೇ ಹೊರತು. ಮನುಷ್ಯ ಕುಮಾರನ ಅಂದ್ರೆ ಯಾರ ಹೆಸರು? ಆತ ಎಲ್ಲಿಂದ ಬಂದಿದ್ದಾನಂತೆ? ಇದೇ ವಾಕ್ಯ ಇದೆಯಾ? ಯೇಸು ಕ್ರಿಸ್ತನು ಸಾಧಾರಣವಾದ ಮನುಷ್ಯನಲ್ಲ. ಅಂದ್ರೆ ಮರಿಯ ಗರ್ಭದಿಂದ ಹುಟ್ಟಿದಾಗನಿಂದ ಆತನ ಒಂದು ಅಸ್ತಿತ್ವ ಇರುವಿಕೆ ಸ್ಟಾರ್ಟ್ ಆಗ್ಲಿಲ್ಲ. ಆತನ ಅದಕ್ಕೂ ಮೊದಲು ಎಲ್ಲಿದ್ದ? ಆತನು ದೇವರು, ಆತನಿಗೂ ದೈವತ್ವ ಇದೆ. ಆದ್ರೆ ಆತನ ನಮಗೆ ತಂದೆಯಾದ ದೇವರು ಕರ್ತನನ್ನಾಗಿ ನಮ್ಮ ಮೇಲೆ ಏನ್ ಮಾಡಿದೆ? ನೇಮಿಸಿ ನಾವು ಆತನ ನಮ್ಮ ಕರ್ತನ ಎಂಬುದಾಗಿ. ಪರಲೋಕದಿಂದ ಇಳಿದು ಬಂದನಂದ್ರೆ ಈತನು ಕೂಡ ಎಲ್ಲಿದ್ದ? ಭೂಮಿಗೆ ಬರುವುದಕ್ಕೆ ಮೊದಲು ಎಲ್ಲಿದ್ದ? ಪರಲೋಕದಲ್ಲಿ ಇದೆ. ವಚನ ಇದೆ. ಆನಂತರ ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನದಲ್ಲೂ ಕೂಡ ಯೇಸು ಪರಲೋಕವಾಸಿ ಎಂಬ ವಿಚಾರವನ್ನು ಪೇತ್ರನು ಮಾತಾಡ್ತಾರೆ. ಒಂದ್ ಬಾರಿ ಓದ್ತೀನಿ ನೋಡ್ರಿ. ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನದಲ್ಲಿ ಕೂಡ ಯೇಸು ಪರಲೋಕವಾಸಿ 3:21. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವು ಆಗಿರುವುದು. ಯೇಸು ಕ್ರಿಸ್ತನ ಸ್ಥಾನ ಯಾವ್ದಂತೆ? ಪರಲೋಕ. ಅಂದ್ರೆ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಅಂದ್ರೆ ತಂದೆಯಾಗಿರ್ತಕ್ಕಂಥ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಡುವುದರ ಮುಖಾಂತರ ಆತನ ಬಂದು ಎಲ್ಲವನ್ನು ತನ್ನ ಮರಣದ ಮೂಲಕ ಏನ್ ಮಾಡ್ತಾನೆ? ಎಲ್ಲವನ್ನು ಸರಿ ಮಾಡ್ತಾನೆ. ಅಸ್ತವ್ಯಸ್ತವಾಗಿರ್ತಕ್ಕಂಥ ಮಾನವರ ಜೀವಿತಗಳನ್ನು ಸರಿ ಮಾಡುವಂತ ಕಾಲ ಬರುತ್ತೆ. ಅಲ್ಲಿವರೆಗೂ ಆತನ ಬರೋ ತನಕ ಎಲ್ಲಿರ್ಬೇಕು? ಆತನು ಎಲ್ಲಿರ್ತಾನೆ? ಇದೆ ನೋಡ್ರಿ. ಅಲ್ಲಿ ಎಲ್ಲವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನ ಆಗಿದೆ. ಭೂಮಿಗೆ ಬರೋದಕ್ಕಿಂತ ಮೊದಲು ದೇವರು ಆತನ ಕಳಿಸಿಕೊಡೋದಕ್ಕೆ ಮೊದಲು ಆತನ ಸ್ಥಾನ ಎಲ್ಲಿ ಇದೆ? ಆ ವಚನ ರೈಟ್. ಸೊ ಯೇಸು ಕ್ರಿಸ್ತನು ಕೂಡ ಪರಲೋಕದ ವಾಸಿಯಾಗಿದೆ. ಇನ್ನು 3ನೇ ವಚನ ಯೋಹಾನ 6:38. ಯೋಹಾನ ಈ 3 ವಚನಗಳು ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಂತ ವ್ಯಕ್ತಿ, ಪರಲೋಕ ವಾಸಿ, ಪರಲೋಕದ ನಿವಾಸಿ ಎಂಬ ವಿಷಯವನ್ನು ನಮಗೆ ಪ್ರಸ್ತಾವ ಮಾಡ್ತೇವೆ. 6ನೇ ಅಧ್ಯಾಯ 38ನೇ ವಚನವನ್ನು ನಾನು ಒಮ್ಮೆ ಓದ್ತೀನಿ, ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ಒಮ್ಮೆ ನೋಡ್ಕೊಳ್ಳಿ, ಬರ್ಕೊಳ್ಳಿ. 6:38. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನೋಡ್ರಿ, ನನ್ನನ್ನು ಕಳುಹಿಸಿದಾತನ ವಚನ ಇಲ್ಲಿ ಬರ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳಿ. ಇವಾಗ ನೋಡ್ಬೇಡಿ, ಬರ್ಕೊಳ್ಳಿ, ನಾನು ಓದ್ತೀನಿ. ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕಾಗಿ ನಾನು ಎಲ್ಲಿಂದ ಬಂದಿದ್ದೇನೆ ಅಂತ ಕರ್ತನು ಹೇಳ್ಕೊಂಡು. ಆತನು ಭೂಮಿಗೆ ಬಂದಾಗ್ಲಿಂದ ಆತನ ಅಸ್ತಿತ್ವ ಅನ್ನೋದು ಪ್ರಾರಂಭ ಆಗಿಲ್ಲ. ಆತನ ಅದಕ್ಕೂ ಮೊದಲು ಎಲ್ಲಿದ್ದ? ಇದೇನಾ ವಚನ ಇದೆ, ನಾವು ಅದನ್ನ ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ. ಆದ್ರಿಂದ ಪರಲೋಕದಲ್ಲಿ ಯಾರಿದ್ದಾರೆ? ನಂಬರ್ 1 ಅಂದ್ರೆ ತಂದೆಯಾದ ದೇವರು, ಎರಡನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಓಕೆನಾ? ರೈಟ್, ಅಳಿಸ್ಲಾ ಇದನ್ನ. ಇನ್ನು 3ನೇದಾಗಿ ಯಾರಿದ್ದಾರೆ? ಇನ್ನು ಯಾರಿದ್ದಾರೆ ಸಿಸ್ಟರ್ ಪರಲೋಕದಲ್ಲಿ? ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಇನ್ನು ಪವಿತ್ರಾತ್ಮನು ಕೂಡ ದೈವಿಕವಾದ ವ್ಯಕ್ತಿ.
ಆತನು ಕೂಡ ಎಲ್ಲಿಂದ ಬಂದಿದ್ದಾನೆ? ಪರಲೋಕದಿಂದನೇ ಬಂದಿದ್ದಾನೆ. ಆತನ ಪರಲೋಕ ವಾಸಿ ಅನ್ನೋದಕ್ಕೆ ನಮಗೆ ಬೈಬಲ್ ನಲ್ಲಿ ಆ ಆಧಾರಗಳು ಇವೆ. ಲೂಕನು ಬರೆದಂತಹ ಸುವಾರ್ತೆ 24:49 49 ನಾನು ಒಮ್ಮೆ ಓದ್ತೀನಿ ನೋಡಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದ್ರು. ಕರ್ತನಾದ ಯೇಸು ಕ್ರಿಸ್ತನು ಆರೋಹಣವಾಗುತ್ತಾ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಮೇಲಣ ಲೋಕದಿಂದ ನಿಮಗೆ ಶಕ್ತಿ ಒದಗಿಸುವ ತನಕ. ಅಂದ್ರೆ ಮೇಲಣ ಲೋಕದಿಂದ ಯಾರು ಬರ್ತಾರೆ? ಪವಿತ್ರಾತ್ಮನು ಪರಲೋಕದಲ್ಲಿ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರಂದ್ರೆ ತಂದೆಯಾದ ದೇವರು. ನಂಬರ್ 2 ಯಾರು? ಕರ್ತನಾಗಿರೋ ಯೇಸು ಕ್ರಿಸ್ತನು. ನಂಬರ್ 3 ಯಾರು? ಈತನು ಕೂಡ ಎಲ್ಲಿಂದ ಬಂದಿರತಕ್ಕಂಥವ್ರು? ಮೇಲಣ ಲೋಕ ಅಂದ್ರೆ ಯಾವುದು? ಓಕೆನಾ ಬ್ರದರ್? ನಾವು ಪರಲೋಕಕ್ಕೆ ಏನಂತ ನೋಡಿದ್ರೆ ಆಕಾಶ ಅಂತ ಕರೆದ್ರೆ, ಮೇಲಣ ಲೋಕ ಅಂತ ಕರೆದ್ರೆ ಉನ್ನತ ಲೋಕ ಅಂತ. ಆದ್ರಿಂದ ಪವಿತ್ರಾತ್ಮನು ಕೂಡ ಮೇಲಣ ಲೋಕದಿಂದ ತಂದೆಯಿಂದ ಕಳಿಸಲ್ಪಟ್ಟಂತ ವ್ಯಕ್ತಿ. ಯೇಸು ಕ್ರಿಸ್ತನ ಶರೀರಧಾರಿಯಾಗಿ ಬಂದನು. ಆತನನ್ನು ಕಳಿಸಿಕೊಟ್ಟಿದ್ದು ಕೂಡ ಯಾರು? ದೇವರು, ತಂದೆಯಾದ ದೇವರು. ಪವಿತ್ರಾತ್ಮನು ಕೂಡ ಮೇಲಣ ಲೋಕದಿಂದ ಕಳಿಸಿಕೊಟ್ಟಿದ್ದು ಯಾರು? ತಂದೆಯಾದ ದೇವರು. ಅಂದ್ರೆ ಪವಿತ್ರಾತ್ಮನು ಕೂಡ ಮೇಲಣ ಲೋಕಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ. ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನ. ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 26 ವಚನ ಒಮ್ಮೆ ನಾನು ಓದ್ತೀನಿ, ನೋಡ್ಕೊಳ್ಳಿ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಳಿದ್ದ ಕಾರಣ ನೀವು ಸಾಕ್ಷಿಗಳಾಗಿದೆ. ನೋಡಿ, ಇಲ್ಲಿ ಪವಿತ್ರ ಆತ್ಮನ ಕುರಿತು ಯೇಸು ಕ್ರಿಸ್ತನು, ನನ್ನ ತಂದೆಯ ಬಳಿಯಿಂದ ಬರುವ ಸಹಾಯಕನು, ನನ್ನ ತಂದೆಯ ಬಳಿಯಿಂದ ಕಳುಹಿಸಲ್ಪಡುವ ಸಹಾಯಕನು, ಅಥವಾ ತಂದೆಯಿಂದ ಹೊರಡುವ, ತಂದೆಯ ಬಳಿಯಿಂದ ಬರುವ, ತಂದೆಯ ಬಳಿಯಿಂದ ಹೊರಡುವ. ತಂದೆ ಎಲ್ಲಿದ್ದಾನೆ? ಅಲ್ಲಿಂದ ಹೊರಡೋದಂದ್ರೆ ಅಲ್ಲಿಂದನೇ ಬರ್ತದೆ. ಆದ್ರಿಂದ 2 ವಚನ ಏನ್ ಹೇಳ್ತಂದ್ರೆ, ಪವಿತ್ರ ಕೂಡ ಎಲ್ಲಿದ್ದಾನೆ? ದೇವರೊಬ್ಬನೇ ಇಲ್ಲ, ತಂದೆಯ ದೇವ್ರ ಜೊತೆಗೆ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ, ಪವಿತ್ರ ಆತ್ಮನು ಕೂಡ. ಸೊ ನಾವೇನ್ ಇದನ್ನೇನು ಮೂಢನಂಬಿಕೆ ಅಂತ ಹೇಳಿದ್ರೆ, ಬೈಬಲ್ ಅಲ್ಲಿ ನಮ್ಗೆ ಏನು ಆಧಾರಗಳು ಇವೆ. ನಂಬ್ತೀರಾ ಬ್ರದರ್? ತಂದೆಯ ದೇವರು ಇದಾನ? ಯೇಸು ಕ್ರಿಸ್ತನು ಇದಾನ? ಪವಿತ್ರ ಆತ್ಮನ ಇದಾನ? ನೋ ಡೌಟ್. ಇನ್ಯಾರಿದ್ದಾರೆ? ಪರಲೋಕ ಸೈತಾನ ನಿವಾಸ ಸ್ಥಳ ಅಲ್ಲ. ಇನ್ಯಾರಿದ್ದಾರೆ ಬ್ರದರ್? ರೈಟ್, ದೇವದೂತ. ಅವ್ನ ನಿವಾಸ ಸ್ಥಳ ಅಲ್ಲ, ಅವನ್ ಬಂದ. ಈಗ ನನ್ ಕಡೆ ನೋಡಿ, ಸೊಹಿಲ್ ಬದರ್ ನಂದಿದೆ ನಿವಾಸ ಸ್ಥಳನ ಈ ಮನೆ ಬಂದಿವೆ, ಈಗಿದಿವೆ. ಯಾರು? ವಿಸಿಟರ್. ಹಾಗೆ ಅವನು ವಿಸಿಟರ್ ಆಗಿ ಹೋಗಿದ್ದಾನೆ ಅಷ್ಟೇ. ನಿವಾಸ ಸ್ಥಳ ಅಲ್ಲ ಒಂದು ನಿವಾಸ. ಈಗ ನಾವು ಬಂದಿದ್ವಿ ಮನೇಲಿ, ಇದು ಸಾಯಂಕಾಲ ನಮ್ ನಿವಾಸ ಸ್ಥಳನೇ ಇದು. ಸಿಸ್ಟರ್, ನಾನು, ರಾಜೇಶ್, ಬದ್ರ ಇವರೆಲ್ಲ ಇದ್ವಿ. ಯಾರು ನಾವು? ವಿಸಿಟರ್ಸ್. ಸೊ ನಿವಾಸ ಸ್ಥಳ ಯಾರ್ದು? ಮತ್ತೆ ಯಾರು ನೋಡಿ, ನಮ್ದೆಲ್ಲ ನಿವಾಸ ಸ್ಥಳ. ನಾವು ವಿಸಿಟರ್ ಆಗಿ ಬಂದು ವಿಸಿಟರ್ ಆಗಿ ಹಾಗೆ ದೇವದೂತನ ಯೋಗಗಳು ವಿಸಿಟರ್ ಆಗಿ ಬಂದು ದೋಷಾರೋಪಣೆ ಮಾಡ್ಲಿಕ್ಕೆ ಬಂದಿದ್ದೆ. ಅದು ಹಳೆ ಒಡಂಬಡಿಕೆಯಲ್ಲಿ ನಡೆದಂತ ಘಟನೆ ಅದು. ಓಕೆನಾ? ರೈಟ್. ಇನ್ಯಾರಿದ್ದಾರೆ ಬದರಲ್ಲಿ? ದೇವದೂತರು ಇದ್ದಾರ? ಅವರು ಎಲ್ಲಿದ್ದಾರೆ? ಪರಲೋಕದಲ್ಲಿ ಕೂಡ ಇದ್ದಾರೆ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲಿ, ಪ್ರಕಟಣೆ 5ನೇ ಅಧ್ಯಾಯ 11ನೇ ವಚನ, ಅದು ಒಂದು ಬರ್ಕೊಂಡು ಅದ್ರ ಕೆಳಗಡೆ ವಚನ ಬರ್ಕೊಳ್ಳಿ. 5ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ. ನೋಡಿ, ಪ್ರಕಟಣೆ 5:11. ಯೋಹಾನನು ಪರಲೋಕದ ದರ್ಶನವನ್ನು ನೋಡ್ತಾ ಇದ್ದಾನೆ. ಆ ದರ್ಶನದಲ್ಲಿ ಹಿರಿಯರು, ಜೀವಿಗಳು ಮತ್ತು ಬಹುಮಂದಿ ದೇವದೂತರನ್ನು ಕಂಡಂತೆ ಅವರ ಸಂಖ್ಯೆ ಕೋಟ್ಯಾನುಕೋಟಿ ಲಕ್ಷೋಪಲಕ್ಷವಾಗಿಯೂ ಇತ್ತು. ಯಾರ ಸಂಖ್ಯೆ? ಎಷ್ಟು ಜನ ಇದಾರೆ ಅಂತಂದ್ರೆ ಲಕ್ಷೋಪಲಕ್ಷ, ಕೋಟ್ಯಾನುಕೋಟಿ ಅಂತ. ಕೋಟ್ಯಾನುಕೋಟಿ, ಲಕ್ಷೋಪಲಕ್ಷ ಅಂತ ಅಂದ್ರೆ ಬಹಳ ಜನ, ಬಹುಮಂದಿ ಅಂತ ಹೇಳಿದ್ದಾರೆ, ಇಷ್ಟೇ ಜನ ಅಂತಿಲ್ಲ. ಸೊ ಎಲ್ಲಿದ್ದಾರೆ ಅವರು? ಇವರು ಕೂಡ ಪರಲೋಕದ ದೇವರಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು, ನಂತರ ದೇವದೂತರು ಕೂಡ ಇದ್ದಾರೆ. ಅವರ ಸಂಖ್ಯೆ ಲಕ್ಷೋಪಲಕ್ಷ, ಕೋಟ್ಯಾನುಕೋಟಿ ಆಗಿತ್ತು. ಮೊದಲನೇ ಅರಸರ ಪುಸ್ತಕ ನೋಡಿ, 22ನೇ ಅಧ್ಯಾಯ
19ನೇ ವಚನದಲ್ಲಿ ಕೂಡ ಅರಸರ ಮೊದಲನೇ ಪುಸ್ತಕ 22ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 22:19. ಅದಕ್ಕೆ ಮೀಕ, ಯೆಹೂವು ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡ ಬಲಗಡೆಗಳಲ್ಲಿ ನಿಂತಿದ್ದನ್ನು ಕಂಡರು. ಮೀಕ ಎಂಬ ಪ್ರವಾದಿ ಪರಲೋಕದಲ್ಲಿ ತಾನು ಏನನ್ನು ನೋಡಿದಾನೋ ಅದನ್ನ ಹೇಳ್ತಾ ಇದ್ದಾನೆ. ಮೊದಲನೇ ಅರಸರು 22:19. ಮೀಕ ಏನ್ ನೋಡ್ತಾ ಇದ್ದಾನೆ ಅಂದ್ರೆ, ಯೆಹೋವನು ತನ್ನ ಹತ್ತಿರ, ಯೆಹೋವನು ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಂತೆ. ನನ್ ಕಡೆ ನೋಡಿ, ಯೆಹೋವನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಂತೆ ಆತನ ಪರಲೋಕ ಸೈನ್ಯಗಳು ಆತನ ಎಡ ಮತ್ತು ಬಲಗಡೆಯಲ್ಲಿ. ಪರಲೋಕದ ಸೈನ್ಯ ಅಂದ್ರೆ ಬದರ್ ಬದರ್ ಪರಲೋಕದ ಸೈನ್ಯ ಅಂದ್ರೆ ಏನು? ಸೈನ್ಯ ಅಂದ್ರೆ ಏನ್ ಬದರ್? ಗುಂಪು. ಸೇನಾಧೀಶ್ವರನಾದ ಯೆಹೋವನ ಅಂತ ಇರ್ತದೆ ಬೈಬಲ್ ಅಲ್ಲಿ. ಯಾವ ಸೇನೆ? ದೇವದೂತರ ಅವರೆಲ್ಲರಿಗೂ ಅಧಿಪತಿ. ಆದ್ರಿಂದ ಇಲ್ಲಿ ಹೇಳಿದ್ರೆ ಯೆಹೋವನ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ರೆ ಆತನ ಎಡಗಡೆ ಮತ್ತು ಬಲಗಡೆಯಲ್ಲಿ ಯಾರಿದ್ರಂತೆ? ದೇವದೂತರು. ಅಂದ್ರೆ ಪರಲೋಕದಲ್ಲಿ ಯಾರಿದ್ದಾರೆ? ದೇವದೂತರು ಕೂಡ ಇದ್ದಾರೆ. ಕ್ಲಿಯರ್ ಅಲ್ಲ? ಕ್ಲಿಯರ್. ಆನಂತರ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನ ನೋಡಿ. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನಕ್ಕೂ ಕೂಡ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರ ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನೋಡ್ರಿ, ಲಕ್ಷೋಪಲಕ್ಷ. ದಾನಿಯೇಲ 7:10. ದಾನಿಯೇಲನು 7ನೇ ಅಧ್ಯಾಯ 10. ಇಲ್ಲಿ ಕೂಡ ದಾನಿಯೇಲನು ಒಂದು ದರ್ಶನವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಏನಂದ್ರೆ, ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ದರ್ಶನ ನೋಡ್ತಾ ಇದ್ದಾನೆ. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತು. ಅಂದ್ರೆ ಕಿಂಕರರು ಅಂದ್ರೆ ದೇವದೂತ. ಈಗ ನಾವು ಪ್ರಕಟಣೆದಲ್ಲಿ ನೋಡಿದ್ವಲ್ಲ, ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ. ಇಲ್ಲಿ ಕೂಡ ಅದೇ ಶಬ್ದ ಇದೆ. ದೇವರು ನ್ಯಾಯಸ್ಥಾನದ ಮುಂದೆ ಆ ದೂತರು ಉಪಸ್ಥಿತರು. ಸೊ ಈ 3 ವಚನ ಏನ್ ತೋರಿಸಿದ್ರೆ, ಪರಲೋಕದಲ್ಲಿ ತಂದೆಯ ದೇವರು ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಪವಿತ್ರಾತ್ಮ ಜೊತೆಗೆ ಏನಿದ್ದಾರೆ? ಅವರು ಕೆಲಸ ಮಾಡ್ತಾ ಇದ್ದಾರೆ. ದೇವರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ, ದೇವರಿಗೆ ಸಂಬಂಧಪಟ್ಟ ಆಲೋಚನಾ ಸಭೆಯಲ್ಲಿ ಇವರು ಭಾಗವಹಿಸ್ತಾ. ದೇವ್ರಿಗೊಂದು ಕೌನ್ಸಿಲ್ ಇರುತ್ತೆ. ಆ ಕೌನ್ಸಿಲ್ ಚರ್ಚೆಯಲ್ಲಿ ಈ ದೇವದೂತರುಗಳು ಏನ್ ಮಾಡ್ತಾ ಇದ್ರು? ಪಾಲ್ಗೊಳ್ತಾ ಇದ್ರು. ಈ ದೇವದೂತರಲ್ಲಿ ಕೂಡ ತುಂಬಾ ಕ್ಯಾಟಗರೀಸ್ ಇವೆ. ಸೆರಾಪಿಯರು, ಕೆರೂಬಿಯರು, ವಾರ್ತಾವಾಹಕರು, ಅದೆಲ್ಲ ಬೇರೆ. ಸೊ ಟೋಟಲ್ ಆಗಿ ನಾವೇನ ಅಲ್ಲಿ ಯಾರ್ಯಾರು ಇದ್ದಾರೆ? ದೇವದೂತರು. ಸೊ ಇಟ್ಸ್ ಕ್ಲಿಯರ್ ಅಲ್ಲ? ರೈಟ್. ಇವ್ರನ್ನ ಬಿಟ್ಟು ಇನ್ಯಾರಿದ್ದಾರೆ? ಜೀವನ್ ಅಂದ್ರೆ ಅವರೆಲ್ಲ ದೂತ್ರೆ. ಗಾಬ್ರಿಯೇಲ ಅವರೆಲ್ಲ ದೇವದೂತ್ರೆ. ಅಥವಾ ಅವ್ರ ಹೆಸರೇನ್ ಬೇಕಾಗಿಲ್ಲ. ಇನ್ಯಾರಿದ್ದಾರೆ ಬ್ರದರ್ ಸಿಸ್ಟರ್? ಇನ್ಯಾರಿದ್ದಾರೆ? ಯಾರಾದ್ರೂ ಮನುಷ್ಯರಿದ್ದಾರೆ ಅಲ್ಲಿ? ಯಾರಾದ್ರೂ ಇದ್ದಾರೆ? ಅಬ್ರಾಹಂ, ಇಸಾಕ್, ಯಾಕೋಬ, ಮಾಸ್ಟರು, ರೆವರೆಂಡ್ಗಳು, ಅದು ನಿಮಗ್ ಗೊತ್ತು. ಅಲ್ಲಿ ಯಾರು ಮನುಷ್ಯರು ಇಲ್ಲಿವರೆಗೆ ಯಾರು ಹೋಗಿಲ್ಲ. ಕೆಲವರು ಸುಮ್ಮನೆ ಹೇಳ್ತಾರೆ, ಸಾಕ್ಷಿ ಹೇಳ್ತಾರೆ, ನಮ್ಮ ಫಾದರ್, ನಮ್ಮ ಪಾಸ್ಟರ್ ಪರಲೋಕಕ್ಕೆ ಹೋಗಿ ಬಂದಿದ್ದಾರೆ. ಒಬ್ಬರು ಹೇಳ್ತಾ ಇದ್ರು, ಇಂಟರ್ವ್ಯೂ ಮಾಡ್ತಾರೆ, ನೀವು ಪರಲೋಕಕ್ಕೆ ಎಷ್ಟು ಬಾರಿ ಹೋಗಿ? 7 ಬಾರಿ ಹೋಗಿ ಬಂದಿದೆ. ಎಷ್ಟು ಬಾರಿ ಹೋಗಿ ಬಂದೆ ನಾ ಮನುಷ್ಯ? 7 ಬಾರಿ ಹೋಗಿ. ಪರಲೋಕಕ್ಕೆ ಹೋದ್ರೆ ಯಾರಾದ್ರೂ ಬುದ್ಧಿರೋರು ಮತ್ತೆ ವಾಪಸ್ ಬರ್ತಾರ? ಅದೇ ನಮ್ಮ ಅತ್ತೆ ಮನೆ ಹೋಗ್ಲಿ ಬರ್ಲಿಕ್ಕೆ, ನಮ್ಮ ಮಾವನ್ ಮನೆನ ಆತ ಪಾಲ್ ದಿನಕರ ಎಂಬುದಾಗಿ ನಿಮ್ಗೆ ಗೊತ್ತು. ಅವ್ರೊಬ್ರನ್ನ ಇಂಟರ್ವ್ಯೂ ಮಾಡ್ಬೇಕಾರೆ ಅವ್ರನ್ನ ಒಬ್ರು ಇಂಟರ್ವ್ಯೂ ಮಾಡ್ತಾ ಇದ್ರು. ರೆನ್ಹಾಮ್ ಯಾರೋ ಒಬ್ರು, ಬಹಳ ವರ್ಷಗಳ ಕೆಳಗಡೆ. ನೀವು ಪರಲೋಕಕ್ಕೆ ಹೋಗಿದ್ದೀನಿ. ಎಷ್ಟು ಬಾರಿ? 7-8 ಬಾರಿ. ನೀವೇನಾ ಅಂದ್ರೆ, ಇಲ್ಲ ನಾನೊಬ್ಬನೇ, ನಮ್ಮ ಸಭೆಯವರು ಕೂಡ, ಆ ಸಭೆಯವ್ರಂದ್ರೆ ಚರ್ಚ್, ಅವರು ಕೂಡ ಆಗಾಗ್ಗೆ ಹೋಗಿ ಬರ್ತಾರ. ಅವರು ಕೂಡ ಆಗಾಗ್ಗೆ ಏನ್ ಮಾಡ್ತಾರಂತೆ? ಅದೇನು ಸಂತೆನ ಹಾಗಾಗಿ ಹೋಗಿ ಬರ್ಲಿಕ್ಕೆ. ಆದ್ರಿಂದ ನೆಕ್ಸ್ಟ್ 3ನೇದು ಏನ್ ನೋಡ್ತು ಅಂದ್ರೆ 2, ಯಾವ ಮನುಷ್ಯನಾದರೂ ಪರಲೋಕಕ್ಕೆ ಹೋಗಿರುತ್ತಾನೆಯೋ. ಯಾವ ಮನುಷ್ಯನಾದರೂ ಪರಲೋಕಕ್ಕೆ ಹೋಗಿರುತ್ತಾನೆಯೋ. ಯಾರಾದ್ರೂ ಹೋಗಿದಾರ ಬಂದ್ರೆ, ಭೂಮಿ ಉತ್ಪತ್ತಿ ಆದಾಗಿನಿಂದ ಯಾರಾದ್ರೂ ಪರಲೋಕಕ್ಕೆ ಹೋಗಿದಾರ? ಬೈಬಲ್ ಏನ್ ಹೇಳ್ತಂದ್ರೆ, ಮತ್ತೆ ಪುನಃ ಈಗ ತಾನೇ ಓದಿದ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ ನೋಡ್ಕೊಂಡ್ರೆ ಅಲ್ಲಿ ಕ್ಲಿಯರ್ ಕಟ್ ಕರ್ತನಾದ ಯೇಸು ಕ್ರಿಸ್ತನ ಏನ್ ಹೇಳ್ತಾನೆ ಅಂದ್ರೆ, ಯೋಹಾನ 3:13 ಬರ್ಕೊಳ್ಳಿ. ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಯೋಹಾನ 3:13 ಆಗ್ತಾನೆ ಓದಿದ್ವಿ. ಇನ್ನೊಮ್ಮೆ ಓದಿಕೊಳ್ಳೋಣ.
ಎಲ್ಲಾರು ಚೆನ್ನಾಗಿ ಗಮನವಿಟ್ಟು ಕೇಳಿ. ನೀವೇನ್ ಬೈಬಲ್ ತೆಗಿಬೇಡಿ, ನಾನು ಓದ್ತೀನಿ ಗಟ್ಟಿಯಾಗಿ ಒಂದ್ಸಲ ಕೇಳಿ. ಕೇಳಿ, ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾನೆ, ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವರಲ್ಲ. ಅಂದ್ರೆ ಏನ್ ಅರ್ಥ ಆಯ್ತು ನಿಮ್ಗೆ? ಮತ್ಯಾರು ಅಲ್ಲಿಗೆ ಏನಾಗ್ಲಿಲ್ಲ ಅಂದ್ರೆ ಮನುಷ್ಯರಾರು ಇಲ್ಲಿವರೆಗೆ ಪರಲೋಕಕ್ಕೆ ಹೋಗಿಲ್ಲ. ಅಲ್ಲಿ ಯಾರು ಮನುಷ್ಯರು ಇಲ್ಲ. ಇರೋದು ಯಾರು? ತಂದೆ ಆದ ದೇವರು, ಕರ್ತನಾದ ಕ್ರಿಸ್ತನು, ಪವಿತ್ರಾತ್ಮನು, ಆನಂತರ ದೇವರು. ಈ 4 ಜನ ಬಿಟ್ರೆ, ಈ 4 ಸಂಬಂಧವಾದ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮ, ದೂತರನ್ನು ಬಿಟ್ರೆ ಯಾವ ಮನುಷ್ಯನ ಎಲ್ಲಿಗೆ ಹೋಗ್ಲಿಲ್ಲ. ಹಳೆ ಒಡಂಬಡಿಕೆ ಎಲ್ಲ ಇರ್ತಕ್ಕಂತ ಭಕ್ತರು, ನೀತಿವಂತರು ಎಲ್ಲಿದ್ದಾರೆ ಸಿಸ್ಟರ್? ಎಲ್ಲಿದ್ದಾರೆ ಅವರು? ನಿಮ್ಗೆ ಗೊತ್ತಾ? ಆದ್ರಿಂದ ಹೇಳ್ತಿದ್ದಾರೆ. ಎಲ್ಲಿದ್ದಾರೆ ಬದರ್? ಹಳೆ ಒಡಂಬಡಿಕೆ ಎಲ್ಲ ಭಕ್ತರೆಲ್ಲ ಕೂಡ ಎಲ್ಲಿದ್ದಾರೆ ಅಂದ್ರೆ ಪರದೇಶದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಯಾವಾಗ ಬಿಡುಗಡೆ ವಿಮೋಚನೆ ಆಗುತ್ತೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತ ಬಂದಾಗ ಕ್ರೈಸ್ತರನ್ನು ಕೂಡ ಅವ್ರ ಜೊತೆಗೆ ಸೇರಿಸಿ ಎಲ್ಲರಿಗೂ ಒಂದೇ ಸಲ ಏನ್ ಮಾಡ್ತಾನೆ? ಆ ವಾಗ್ದಾನದ ಫಲವನ್ನು. ಆದ್ರಿಂದ ಇಲ್ಲಿವರೆಗೆ ಈ ಭೂಮಿಯಲ್ಲಿ ಮರಣ ಹೊಂದಿದ ನೀತಿವಂತರೆಲ್ಲರೂ ಕೂಡ, ನೀತಿವಂತರ ಆತ್ಮಗಳು ಎಲ್ಲಿವೆ? ಪರದೇಶದಲ್ಲಿ ಇವೆ. ಆಗ್ಲಿ ಯಾರು ಪರಲೋಕಕ್ಕೆ ಇಲ್ಲಿವರೆಗೆ ಯಾರು ಕೂಡ ಏರಿ ಹೋಗ್ಲಿಲ್ಲ. ನಾನ್ ಹೇಳುವ ಮಾತಲ್ಲ, ಯೇಸು ಕ್ರಿಸ್ತ ಹೇಳ್ತಾನೆ, ಪರಲೋಕದಿಂದ ಇಳಿದು ಬಂದ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ. ಮತ್ಯಾರು ಅಂದ್ರೆ ಬೇರೆ ಯಾರು? ಯಾರಾದ್ರೂ ನಾನು ಪರಲೋಕಕ್ಕೆ 7-8 ಬಾರಿ ಹೋಗಿದ್ದೀನಿ, ಅವಾಗ ಹೋಗ್ತಾರೆ ಅಂದ್ರೆ ಅದು ನಿಜಾನ ಸುಳ್ಳ? ಹೇಳ್ತೀನಿ ನಾನು. ಅದು ಸಾತಾನನಿಗೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಸಮ್ಮುಖಕ್ಕೆ ಹೋಗಿ ಬರುವಂತ ಅವಕಾಶ ಇತ್ತು. ಹೋಗಿ ಆ ಭಕ್ತರ ಮೇಲೆ ಅಥವಾ ನೀತಿವಂತರ ಮೇಲೆ ಏನ್ ಮಾಡ್ತಾರೆ? ದೋಷ ದೂರು ಕೊಡ್ತಾ ಇದ್ದ. ದಾನಿಯೇಲ ಹೇಗೆ ಈಗಾದ, ದಾವೀದನ ಹೇಗೆ ಮರ್ಡರ್ ಮಾಡಿದ್ನಲ್ಲ, ವಿಚಾರ ಮಾಡಿದಲ್ಲ, ಹಾಗೆ ಹೇಗೆ ನೀತಿವಂತನಾದ. ಮೋಶೆ ಮರ್ಡರ್ ಮಾಡಿದ, ಹೇಗೆ ನೀತಿವಂತನಾದ. ಯೋಬ ಹೇಗೆ ನೀತಿವಂತ. ನೀನು ಯಾರನ್ನ ಬೇಕಾದ್ರೆ ನೀತಿವಂತ, ನಿನ್ ಜನರನ್ನೆಲ್ಲ ನೀನು ನೀತಿವಂತನ ಎಂಬುದಾಗಿ ಸ್ವೀಕರಿಸ್ತೀರ ಅಂದ್ರೆ ಎಲ್ಲರ ಪಾಪಗಳಿಗೂ ನನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತ ಅಲ್ಲಿವರೆಗೆ ವೇಟ್ ಮಾಡಂತ. ಈಗ ಯೇಸು ಕ್ರಿಸ್ತನ ಬಂದ, ರಕ್ತ ಸುರಿಸ್ತ. ಈಗ ಹೋಗಿ ಪ್ರಶ್ನೆ ಕೇಳುವಂತ ಅವಕಾಶನೇ ಇಲ್ಲ. ಈಗ ಇಸ್ಡೋರ್ ಡಿಸೋಜ್ ಅವ್ರು ಹೆಂಗ್ ನೀತಿವಂತರಾದ್ರು, ದಾನಿಯೇಲ್ ಹೆಂಗಾದ, ಸುನಿಲ್ ಬದರ್ ಹೆಂಗಾದ, ಎಲ್ಲರಿಗೂ ಯಾವ್ದು ಆನ್ಸರ್? ಯೇಸು ಕ್ರಿಸ್ತನ ಶಿಲುಬೆ ಮರಣದ ಅಂದ್ರೆ ಶಿಲುಬೆಯಲ್ಲಿ ಪ್ರಾಣ ಕೊಡುವುದಕ್ಕೆ ಮೊದಲು ಸೈತಾನ್ ಹೋಗಿ ಈ ರೀತಿಯಾಗಿ ಕಿರಿಕಿರಿ ಮಾಡ್ತಾ ಇದ್ದ. ಅದನ್ನೇ ಪ್ರಕಟಣೆ ಪುಸ್ತಕ 12ನೇ ಹಗಲು ರಾತ್ರಿ ನಮ್ಮ ಸಹೋದರ ಮೇಲೆ ದೂರುಗಾರನು ಎಂಬುದಾಗಿ ಓದಿದ್ರ? ದೂರು ಹೇಳೋದು ಶಿಲುಬೆಗೆ ಮರಣದ ಮುಂಚೆ, ಯಾಕಂದ್ರೆ ರಕ್ತ ಸುರಿಸಿಲ್ಲಲ್ಲ. ಅದಕ್ಕೆ ಅವ್ರ ಹೆಂಗಾದ್ರು, ಇವ್ರ ಹೆಂಗಾದ್ರು, ಅಬ್ರಾಹ್ಮಣ ಹೆಂಗ್ ನಿಂತು ಸುಳ್ಳು ಹೇಳಿದಾನೆ ಅಂತಾನೆ, ಹೆಂಡತಿಗೆ ತಂಗಿ ಅಂತ ಹೇಳ್ಕೊಂಡಿದ್ದಾನೆ. ಮೋಶೆ ಮರ್ಡರ್ ಮಾಡಿ ಮಣ್ಣಲ್ಲಿ ಏನ್ ಮಾಡಿದಾನೆ? ಬಚ್ಚಿಡಿದಾನೆ. ಮತ್ತೆ ದಾವೀದ ವ್ಯಭಿಚಾರ ಮಾಡಿ ಹೇಗೆ ನೀತಿವಂತನಾದ? ತಾಳಪ್ಪ, ನನ್ನ ಮಗನಾದ ಯೇಸು ಕ್ರಿಸ್ತನ ಬರ್ತಾನೆ, ಒಂದ್ ಕಾಲ ಬರುತ್ತೆ ಅವ್ರೆಲ್ಲರಿಗೆ ಒಂದೇ ಸಲ, ಹಳೆ ಕಾಲದಲ್ಲಿ ಇರ್ತಕ್ಕಂಥವ್ರಿಗೂ ಈಗಿನ ಕಾಲದಲ್ಲಿ ಎಲ್ಲಾ ಜನರಿಗೂ ಒಂದೇ ಸಲ ಸಿಂಗಲ್ ಪೇಮೆಂಟ್ ಏನಂದ್ರೆ ಯೇಸು ಕ್ರಿಸ್ತನ. ಈಗ ಹೋಗಿ ಕೇಳಲಿಕ್ಕೆ ಎಲ್ಲರನ್ನ ಅವ್ರ ಹೇಗೆ ಇವ್ರ ಹೇಗೆ ಅಂದ್ರೆ ಯೇಸು ಕ್ರಿಸ್ತನ ರಕ್ತ ನೋಡಿ. ಅದಕ್ಕೆ ಒಂದು ದಬ್ರಿ ಅಂದ್ರೆ ಆ ಪ್ರಶ್ನೆ ಕೇಳಿ ಆ ದೂರು ಕೇಳುವಂತ ಅವಕಾಶ ಅವನಿಗೆ ತಿಳಿದಿದೆ. ಅದಕ್ಕೆ ಪ್ರಕಟಣೆ ಭಾಷೆಯಲ್ಲಿ ಅವನು ದೊಬ್ಬಲ್ಪಟ್ನು ಅಂತಿದೆ. ಬಿದ್ದಿದ್ದಾನಂದ್ರೆ ಸೈತಾನ ಪವರ್, ಸೈತಾನ ಕಾರ್ಯಗಳು ಕಡಿಮೆ ಆಗಿವೆ. ಅವನೇನು ಅಲ್ಲಿಂದ ಬಿದ್ದಿಲ್ಲ, ಅದು ಅಲಂಕಾರ ಭಾಷೆ. ಓಕೆನಾ? ಸೊ ನಿಮ್ಗೆ ಯಾವ್ದಾದ್ರು ಅದನ್ನ ಹೇಳ್ತೀನಿ. ಸೊ ಇಷ್ಟ ಅರ್ಥ ಮಾಡ್ಬೋದು. ಆದ್ರಿಂದ ಅಲ್ಲಿ ಯಾವ ಮನುಷ್ಯರು ಕೂಡ ಇಲ್ಲ. ಈಗೆಲ್ಲ ಇರೋರೆಲ್ಲ ನಮಗಾಗಿ ಎಲ್ಲಿದ್ದಾರೆ? ಅವ್ರ ಪರದೇಶದಲ್ಲಿದ್ದು ನಮಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 39ನೇ ವರ್ಷದಲ್ಲಿ ಸತ್ಯ ಬರೆಯಲ್ಪಟ್ಟಿದೆ. ಇಬ್ರಿಯ ನಮ್ಮ ಇಸ್ಡೋರ್ ಡಿಸೋಜ ಬ್ರದರ್ ಹೇಳಿದಂತ ಆ ಮಾತು ಇಬ್ರಿಯ 11:39 ಓದ್ತಿ ನೋಡಿ. ಇವರೆಲ್ಲರೂ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಅಥವಾ ಈ 11ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದಂತ ನೀತಿವಂತರೆಲ್ಲರೂ ಕೂಡ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ನೋಡ್ರಿ, ವಾಗ್ದಾನ ಫಲ ಅಂದ್ರೆ ಪರಲೋಕವನ್ನು ಇನ್ನೂ ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರಿ, ಕ್ರಿಸ್ತನ ರಕ್ತದ ಮೂಲಕ ಏರ್ಪಟ್ಟಂತ ಜನರು ಕ್ರೈಸ್ತರಿಲ್ಲದೆ ಅವರು ಸಿದ್ಧಿಗೆ ಬರ್ಲಿಕ್ಕೆ, ಅದಕ್ಕೆ ಅವ್ರು ವೇಟ್ ಮಾಡ್ತಾರೆ. ನಮ್ಮನ್ನು ಅವ್ರ ಜೊತೆಗೆ ಸೇರಿಸಿ ಎಲ್ಲರಿಗೂ ಒಂದೇ ಸಲ ಏನ್ ಕೊಡ್ತಾನೆ? ಅರ್ಥ ಆಯ್ತಾ ಬದ? ಇಬ್ರಿಯ ಇದು ಬರ್ಕೊಂಡ್ರ? ಯೋಹಾನ 3:13, ಇಬ್ರಿಯ 11. ಅರ್ಥ ಆಯ್ತಾ? ಹಳೆ ಒಡಂಬಡಿಕೆಯಲ್ಲಿ ಅಥವಾ ಈ 11ನೇ ಅಧ್ಯಾಯದಲ್ಲಿ ಹೇಳಿದಂತ ನೀತಿವಂತರು ಭಕ್ತರೆಲ್ಲ ಕೂಡ ನಂಬಿಕೆ ಮೂಲಕ ಒಳ್ಳೆ ಹೆಸರನ್ನು ಪಡೆದವರೇ, ಸಂಪಾದಿಸ್ಕೊಂಡ್ರೆ. ಆದ್ರೆ ವಾಗ್ದಾನದ ಫಲವಾಗಿರ್ತಕ್ಕಂಥ ಪರಲೋಕದ ಪ್ರವೇಶ ಇನ್ನು ಅವ್ರಿಗೆ ಸಿಕ್ಕಿಲ್ಲ. ಯಾವಾಗ ದೇವ್ರು ಕೊಡ್ತಾನೆ ಅಂತ ಹೇಳಿದ್ರೆ, ದೇವರು
ನಮಗೋಸ್ಕರ ಅಂದ್ರೆ ಕ್ರೈಸ್ತರಿಗೋಸ್ಕರ ಕ್ರಿಸ್ತನ ರಕ್ತದ ಮೂಲಕ ಏರ್ಪಾಟ್ ಮಾಡಲ್ಪಟ್ಟ ಜನರಿಗೂ ಉದ್ದೇಶಿಸಿ ಶ್ರೇಷ್ಠವಾದ ಭಾಗವನ್ನು ಏರ್ಪಡಿಸಿ ನಾವಿಲ್ಲದೆ, ನಾವಂದ್ರೆ ಕ್ರೈಸ್ತರು, ಅವರು ಅಂದ್ರೆ ಹಳೆ ಒಡಂಬಡಿಕೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿ. ಅಂದ್ರೆ ಅವ್ರ ಜೊತೆಗೆ ನಮ್ಮನ್ನು ಸೇರಿಸ್ಬಿಟ್ಟು ಎಲ್ಲರಿಗೂ ಒಂದೇ ಸರ ಈ ವಾಗ್ದಾನದ ಫಲವಾಗಿರ್ತಕ್ಕಂಥ ಪರಲೋಕದ ಪ್ರವೇಶ ನಮಗೆ ಸಿಗುತ್ತೆ. ಅಂದ್ರೆ ಇಲ್ಲಿವರೆಗೆ ಯಾರು ಎಲ್ಲಿಗೆ ಹೋಗ್ಲಿಲ್ಲ. ಯಾರಾದ್ರೂ ನನಗ್ ದರ್ಶನ ಕಂಡಿದ್ದೀನಿ, ಕನಸು ಬಿದ್ದಿದೆ, ನಾವು ಪರಲೋಕಕ್ಕೆ ಹೋಗಿ ಬಂದಿದ್ದೀವಿ, ಈ ಡಿನಾಮಿನೇಷನ್ ಎಲ್ಲ ಇದೇ ಕಥೆನೆ. ಅವ್ರು ಮಾನಸಿಕ ಅಸ್ವಸ್ಥರು. ದರ್ಶನ ಅದು ನಿಜವಾಗ್ಲೂ ಹೋಗ್ಲಿಲ್ಲ. ದರ್ಶನ ಬೇರೆ, ವಾಸ್ತವ ಪರದೇಶಿ ಅಂತ ಪರದೇಶಿಗೆ ಹೋಗಿದ್ರು. ಸೊ ಅಲ್ಲಿ ಯಾರು ಹೋಗ್ಲಿಕ್ಕಿಲ್ಲ. ಬೈಬಲ್ ಏನ್ ಹೇಳ್ತಾರೆ, ರಕ್ತ ಮಾಂಸಗಳು ದೇವರಾಜನ ಸ್ವತಂತ್ರಿಸ್ಕೊಳ್ಳಿಕ್ಕೆ. ಆದ್ರಿಂದ ಯಾರಾದ್ರೂ ಹೇಳಿದ್ರೆ ಅವ್ರು ಸುಳ್ಳುಗಾರ. ಯಾಕಂದ್ರೆ ಯೇಸು ಕ್ರಿಸ್ತನ ನನ್ನ ಬಿಟ್ರೆ ಬೇರೆ ಯಾರು ಅಲ್ಲಿಗೆ ಮತ್ತಾರು ಹೋಗಿ ಇಲ್ಲ. ಇವ್ರು ಸುಳ್ಳು ಹೇಳ್ಬೇಕು, ಇಲ್ಲ ಈತ ಸುಳ್ಳು ಹೇಳ್ಬೇಕು. ಅವರು ಸರಿ ಆಗ್ಬೇಕು, ಇವ್ರು ಯಾರೋ ಒಬ್ರು. ಯಾಕೆ ಇಬ್ರದ್ದು ಸ್ಟೇಟ್ಮೆಂಟ್ ಸರಿ ಆಗ್ಲಿಕ್ಕೆ ಇದ್ರಲ್ಲಿ ಒಬ್ರು ಸುಳ್ಳು ಹೇಳ್ಬೇಕು, ಒಬ್ರು ನಿಜ ಹೇಳ್ಬೇಕು. ಈಗ ಯೇಸು ಕ್ರಿಸ್ತನ ಹೇಳಿದ ಸುಳ್ಳ, ಈ ಪಾಸ್ಟರ್ಸ್ ಹಳೆ ರೆವರೆಂಡ್ಗಳು ಇವ್ರು ಹೇಳೋದು ಸುಳ್ಳ. ಯಾರ ಮಾತನ್ನ ನಂಬೇಕು ನಾವು? ಯೇಸು ಕ್ರಿಸ್ತನ ಮಾತನ್ನು ಯಾರು ಹೋಗ್ಲಿಲ್ಲ. ಅವರೆಲ್ಲರೂ ಪರದೇಶದಲ್ಲಿ ನಮಗೋಸ್ಕರ ವೇಟ್ ಮಾಡ್ತಾರೆ. ನಾವಿಲ್ಲದೆ ಅವ್ರ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ. ಎಲ್ಲರಿಗೂ ಸೇರಿ ಒಂದೇ ಸಾರಿ ಪರಲೋಕದ ಭಾಗ್ಯವನ್ನು ಕೊಡ್ತಾರೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3-4 ವಚನ. ಪೇತ್ರನ ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3-4 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ನೋಡಿ, ಬರ್ಕೊಂಡಿದ್ರ ಬದಲು ನಮ್ಮ ಕರ್ತನಾದ, ಚೆನ್ನಾಗಿ ಕೇಳಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಏನಾಗ್ಲಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯೂ ಇದ್ದಾನೆ, ದೇವರು ಇದ್ದಾನೆ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆ ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ನೋಡ್ರಿ, ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡಿದ್ರೆ ದೇವ್ರು ನಮ್ಗೆ ಕೊಡ್ತಕ್ಕಂತ ಪರಲೋಕದ ಆಸ್ತಿ ಹೆಂಗಂದ್ರೆ ಲಯವಿಲ್ಲದ್ದು, ಕಳಂಕವಿಲ್ಲದ್ದು, ಕ್ಷಯವಿಲ್ಲದ್ದು. ಮೊದಲನೇದಾಗಿ ಏನಂದ್ರೆ ಲಯವಿಲ್ಲದ್ದು, ಎರಡನೇದಾಗಿ ಕಳಂಕವಿಲ್ಲದ್ದು, ಮೂರನೇದು ಕ್ಷಯವಿಲ್ಲದ್ದು. ಆ ಪರಲೋಕವನ್ನು ಒಂದು ಆಸ್ತಿ ರೂಪದಲ್ಲಿ ಹೇಳುತ್ತೆ. ಆ ಆಸ್ತಿ ಎಂತಂದ್ರೆ ಅದು ಲಯವಿಲ್ಲದ ಆಸ್ತಿ. ಅಂದ್ರೆ ಲಯವಿಲ್ಲದ, ನಾಶವಾಗ್ಲಾರ್ದಂತ ಆಸ್ತಿ. ಕಳಂಕವಿಲ್ಲದ್ದು, ಕಳಂಕ ಅಂತ ಹೇಳಿದ್ರೆ ಅದು ತಪ್ಪಾದದ್ದಲ್ಲ, ಅದು ಪವಿತ್ರವಾದದ್ದು, ನಿರ್ಮಲವಾದದ್ದು. ಕ್ಷಯವಿಲ್ಲದಂದ್ರೆ ಅದು ಕ್ಷೀಣಿಸುವಂತದ್ದು ಅಲ್ಲ. ಅದನ್ನ ಇಲ್ಲಿ ಅಂತ ಆಸ್ತಿಯನ್ನು ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಿರುಗಿ ಎಬ್ಬಿಸಿದ್ರ ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆಯನ್ನು. ಆದ್ರಿಂದ ಇದನ್ನು ದೇವರು ನಮಗೆ ವಾಗ್ದಾನ ರೂಪದಲ್ಲಿ ನಮಗಿನ್ನು ಕೊಟ್ಟಿದ್ದಾರೆ. ಆದ್ರಿಂದ ಪರಲೋಕಕ್ಕಿನ್ನು ಯಾರು ಹೋಗ್ಲಿಲ್ಲ. ಪರಲೋಕದಲ್ಲಿ ಈಗ ದೇವರಿದ್ದಾನೆ. ಆತನ ಬಲಪಾಶದಲ್ಲಿ ಯೇಸು ಕ್ರಿಸ್ತನ ಕೂತ್ಕೊಂಡು ಏನ್ ಮಾಡ್ತಾನೆ, ಬರ್ತಾನೆ. ಪರಲೋಕ ಅನ್ನೋದು ಯಾವಾಗ ಅಂದ್ರೆ ಕರ್ತನ ಯೇಸು ಕ್ರಿಸ್ತನ ಬಂದಾಗ ಮಾತ್ರನೇ ಸಾಧ್ಯ. ಯೋಹಾನ ಬರೆಸುವಾರ್ತೆ ನೋಡಿ 14ನೇ ಅಧ್ಯಾಯ 1-2-5 ವಚನ ಓದ್ತೀನಿ. ಯೋಹಾನ ಬರ್ಕೊಳ್ಳಿ, 14ನೇ ಅಧ್ಯಾಯ 2-5. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ಹೇಳಿದಂತ ಮಾತುಗಳನ್ನು ಒಮ್ಮೆ ನಾವು ನೆನಪು ಮಾಡಿಕೊಳ್ಳಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನೀವೇನು ತೆಗಿಬೇಡಿ, ಕೇಳಿ. ಯಾಕಂದ್ರೆ ನೀವು ಗಡಿಬಿಡಿಯಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ನಾನು ಇಲ್ಲಿ ಬರ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳಿ, ಕ್ಲಾಸ್ ಎಲ್ಲ ಆದ್ಮೇಲೆ ನೋಡ್ಕೊಳ್ಳಿ. ಯಾಕಂದ್ರೆ ನಾನು ಹೇಳ್ಬೇಕಾದ್ರೆ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ನೀವೇನ್ ನೋಡ್ಬೇಡಿ, ಬೋರ್ಡ್ ಮೇಲೆ ಬರ್ದಿದ್ದು ಬರ್ಕೊಳ್ಳಿ. ನನ್ನ ಎಕ್ಸ್ಪ್ರೆಷನ್ ಕೇಳಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನಾನು ಹೇಳ್ಬೇಕಾದ್ರೆ ನೀವು ಬೈಬಲ್ ತೆಗೆದ್ರೆ ನಾನು ಏನ್ ಹೇಳ್ತೀನೋ ವಿವರಣೆ ನಿಮಗೆ ಮಿಸ್ ಆಗುತ್ತೆ. ಸೊ ನೀವೇನ್ ತೆಗಿಬೇಡಿ. ರೈಟ್. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ತಂದೆ ಮನೆ ಅಂದ್ರೆ ಪರಲೋಕ. ಓಕೆ ಬ್ರದರ್, ತಂದೆ ಮನೆ ಅನ್ನೋದು ಪರಲೋಕ. ಅಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದಿದ್ರೆ ನಾನು ನಿಮಗೆ ಹೇಳ್ತೀನಿ. ನಾನು ಇಲ್ಲ ಅಂದ್ರೆ ನಾನು ಇದೆ ಅಂತ ಸುಳ್ಳು ಹೇಳುವಂತ ವ್ಯಕ್ತಿ ಅಲ್ಲ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ. ಎಲ್ಲಿಗೆ ಹೋಗ್ತೀನಿ? ಯಾರಿಗೆ? ತನ್ನನ್ನು ನಂಬಿದಂತ ಜನರಿಗೆ, ಶಿಷ್ಯರಿಗೆ ನಾನು ಏನ್ ರೆಡಿ ಮಾಡ್ತೀನಿ? ಸ್ಥಳಗಳನ್ನು ಸಿದ್ಧ ಮಾಡ್ತೀನಿ. ನಾನು ಹೋಗಿ ಈಗ ಹೋಗಿದ್ದೇನ ಆರೋಹಣ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬರ್ತಾನ. ಯಾವಾಗ ಬರ್ತಾನ ಗೊತ್ತಿಲ್ಲ. ಯಾವಾಗ ಬರ್ತಾನೆ ಸಿಸ್ಟರ್ ತಿರುಗಿ? ಯಾರಿಗಾದ್ರೂ ಗೊತ್ತುಂಟಾ? ಪರಲೋಕದಲ್ಲಿರೋ ನನ್ನ ತಂದೆಗೆ ಬಿಟ್ರೆ ನನಗೂ ಗೊತ್ತಿಲ್ಲ ಅಂತ ದೇವದೂತರಿಗೂ ಗೊತ್ತಿಲ್ಲ. ಸುಮ್ಮನೆ ಲೆಕ್ಕಗಳು ಹಾಕ್ಬಾರ್ದು. ಈ ಜೆಹೋ ವಿಟ್ನೆಸ್ ಅಂತ ಒಂದು ಗ್ರೂಪ್ ಇದೆ. ಅವರು ಬಹಳ ಸಲ ಲೆಕ್ಕ 1820 ಬರ್ತಾನೆ, 18 ಈ ಟೈ ಬರ್ತಾನೆ ಅಂತ ಬಹಳ ಲೆಕ್ಕಗಳು ಹಾಕಿ ಫೇಲ್ಯೂರ್ ಆಗ್ಯಾರ. ಆದ್ರೆ ಅದು ರಹಸ್ಯ, ಅದು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಸೊ ನೀವು ಹಂಗೆ ಸಿದ್ಧರಾಗಿ ಇರೋದು. ನಾನು ತಿರುಗಿ ಬಂದು, ನೋಡ್ರಿ, ನಾನು ನಿಮ್ಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವ. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾನೆ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ? ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ತಂದೆ. ಅಂದ್ರೆ ಈ ಭೂಮಿಗೆ ಬಂದ 33 ವರ್ಷಗಳ ಕಾಲ ಇದ್ದ, ಶಿಲುಬೆ ಮರಣವನ್ನು ಅನುಭವಿಸಿದ, 3ನೇ ದಿನ ಎಬ್ಬಿಸಲ್ಪಟ್ಟ, 40 ದಿನಗಳ ಮೇಲೆ
ಈ ಭೂಮಿಯಲ್ಲಿ ಸ್ವಲ್ಪ ಕಾಲ ಇದ್ದ. ಆಮೇಲೆ ಎಲ್ಲಿ ಏನ್ ಮಾಡ್ದ? ಆರೋಹಣವಾಗಿ ಹೋದ. ಯಾಕೆ ಹೋದ? ನಮಗೆ ಏನ್ ಮಾಡ್ತಾ ಇದ್ದಾನೆ? ಸ್ಥಳಗಳನ್ನು ಸಿದ್ಧ ಆದ್ಮೇಲೆ ಏನ್ ಮಾಡ್ತಾನೆ? ತಿರುಗಿ ಬರ್ತಾನೆ. ತಿರುಗಿ ಬಂದು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು, ನಿಮ್ಮನ್ನಂದ್ರೆ ಎಲ್ಲಾರನ್ನಲ್ಲ, ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಜನರು, ಸಭೆಯನ್ನು, ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸುವೆನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ, ಈ 4 ಜನ ಇದ್ರಲ್ಲ ನಿತ್ಯತ್ವದಲ್ಲಿ, ಮತ್ತೆ ಯಾರು ಇರ್ತಾರಂದ್ರೆ ಇಲ್ಲಿ ಯಾರು ಇರ್ತಾರೆ ಬದ? ಆದಿ ಇಲ್ಲದ ನಿತ್ಯತ್ವದಲ್ಲಿ, ಚೆನ್ನಾಗಿ ಕೇಳಿ, ಆದಿ ಇಲ್ಲದ ನಿತ್ಯತ್ವದಲ್ಲಿ ತಂದೆಯಾದ ದೇವರು ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನಿದ್ದಾರೆ, ಪವಿತ್ರಾತ್ಮನಿಂದ ದೇವರು ಇದ್ದಾರೆ. ಅಂತ್ಯವಿಲ್ಲದ ನಿತ್ಯತ್ವದಲ್ಲಿ ಅವ್ರ ಜೊತೆಗೆ ಯಾರು ಆಡಾಕ್ತಾರೆ? ಅವ್ರ ಜೊತೆಗೆ ಇನ್ನು ಯಾರು ಹೋಗ್ತಾರೆ? ಕ್ರೈಸ್ತರು. ಅಂದ್ರೆ ಕ್ರಿಸ್ತನ ರಕ್ತದಿಂದ ತಮ್ಮ ಪಾಪಗಳನ್ನು ತೊಳೆದುಕೊಂಡು ಆತನ ದೇಹವಾಗಿರ್ತಕ್ಕಂಥ ಸಭೆಯಲ್ಲಿದ್ದು ನಂಬಿಕೆಯಿಂದ ಜೀವನ ನಡೆಸಿದಂತ ವ್ಯಕ್ತಿಗಳು ಎಲ್ಲಿಗೆ ಹೋಗ್ತಾರೆ? ಇದು ಈಗಾಗ್ಲೇ ಆಗಿದ್ಯಾ, ಇನ್ನು ಮುಂದೆ ಆಗುತ್ತಾ? ಕ್ರೈಸ್ತರು ಅವ್ರ ಜೊತೆಗೆ ಆಡ್ ಆಗ್ತಾರಲ್ಲ, ಈಗಾಗ್ಲೇ ಹೋಗಿದಾರ, ಇನ್ನು ಮುಂದಾಗುತ್ತಾ ಅಂತ ಕೇಳ್ತಿದ್ರು. ಏನ್ ಬದ? ಮುಂದೆ ಯಾವಾಗ? ಕ್ರಿಸ್ತನು ನಾನು ತಿರುಗಿ, ಅಂದ್ರೆ ಆತನು ತಿರುಗಿ ಬರುವ ತನಕ ಯಾರು ಎಲ್ಲಿಗೆ ಹೋಗುವ ಅವಕಾಶ ಇಲ್ಲ. ಆತನು ಬರಬೇಕು, ನಮ್ಮನ್ನ ಏನ್ ಮಾಡ್ಬೇಕು? ಕರ್ಕೊಂಡು. ಅರ್ಥ ಇದೆ ಪಾಯಿಂಟ್? ಇನ್ನೊಂದು ಕೇಳ್ತೀನಿ ನೋಡ್ರಿ. ನಾನು ತಿರುಗಿ ಬಂದು ನಿಮ್ಮನ್ನ ಬಳಿಗೆ ಕರ್ಕೊಂಡಿದ್ದೀನಿ, ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರೋದು. ಇದು ಮುಂದೆ ನಡೆಯುವಂತದ್ದ ನಡೆದೋಗಿದೆ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಕ್ರೈಸ್ತರು ಯಾರು ಎಲ್ಲಿಗೆ ಹೋಗ್ಲಿಲ್ಲ. ಈಗ ಯಾರಾದ್ರೂ ನಾನು ಹೋಗಿದ್ದೀನಿ, 7-8 ಬಾರ್ ಹೋಗಿದ್ದೀನಿ, ಅವಾಗ ಹೋಗ್ತಿರ್ತೀನಿ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ, ರಾತ್ರಿ ಹೋಗಿ ಮತ್ತೆ 5 ಗಂಟೆಗೆ ಬರ್ತೀನಿ ಅಂದ್ರೆ ಅದೇನದು? ಏನ್ ಬದ? ಈ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡಿ, ಬರೀ ಇವೇ ಇರ್ತವೆ. ಹೌದಾನೆ? ಯೇಸು ಕ್ರಿಸ್ತನು ಬಂದ ಮೇಲೆ ಎಲ್ಲರಿಗೂ ಏನ್ ಕೊಡ್ತಾನೆ? ತನ್ನ ನಂಬಿದಂತ, ತನ್ನ ರಕ್ತದಿಂದ ತೊಳೆಯಲ್ಪಟ್ಟಂತ ಆತನ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಪರಲೋಕ ಹೋಗುವಂತ ಭಾಗ್ಯವನ್ನು ಕಲ್ಪಿಸುವವರು ಯಾರಂದ್ರೆ ಯೇಸು ಕ್ರಿಸ್ತ. ಆತನ ಬಂದು ನಮ್ಮನ್ನ ಏನ್ ಮಾಡ್ತಾನೆ ಅಂತ ಕರ್ಕೊಂಡು ಹೋಗ್ತಾನೆ. ನಾವು ಸದಾಕಾಲ ಆತನ ಜೊತೆಯಲ್ಲಿ, ಅಂದ್ರೆ ಭವಿಷ್ಯತ್ತಿನಲ್ಲಿ ಕ್ರಿಸ್ತನ ಆಗಮನದಲ್ಲಿ ನಡೆಯುವಂತ ಕಾರ್ಯಕ್ರಮ ಹೊರತು ಈಗಾಗ್ಲೇ ನಡೆದು ಹೋಗುವಂತದ್ದು ಅಲ್ಲ. ಪರಲೋಕಕ್ಕೆ ಯಾರು ಕೂಡ ಹೋಗಿ, ನಾವು ಹೋಗ್ಬೇಕಂದ್ರೆ ಆತನ ಬರ್ಬೇಕು. ಅರ್ಥ ಆಯ್ತದ? ನಾವ್ಯಾರಾದ್ರೂ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ನಡಿಬೇಕು? ಆತನ ಬರ್ಲಿಲ್ಲ ಅಂದ್ರೆ ನಾವಿನ್ನ ಯಾರಾದ್ರೂ ಹೋಗಿವ ಅಂದ್ರೆ ಸುಳ್ಳು. ಯಾಕಂದ್ರೆ ಕರ್ತನ ಬಂದಿಲ್ಲಲ್ಲ. ಬಂದ್ರೆ ತಾನೇ ಪರಲೋಕಕ್ಕೆ ಹೋಗೋದು ಬ್ರದರ್. ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸ್ಪಷ್ಟವಾಗಿ ಹೇಳಿದನ. ಮತ್ತೆ ಮನುಷ್ಯರು ಏನಂದ್ರೆ ಸುಳ್ಳಾಡ್ತಾರೆ. ಮನುಷ್ಯರು ಯಾಗ್ತಾರೆ ಅಂದ್ರೆ ಸುಳ್ಳಾಡ್ತಾರೆ. ಆತನ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ. ಫಿಲಿಪ್ದವ್ರಿಗೆ ಬರೆದ ಪತ್ರಿಕೆ ನೋಡಿ, ಫಿಲಿಪ್ದವ್ರು ಬರೆದ ಪತ್ರಿಕೆ, ಈ ವಚನಗಳು ಬರ್ಕೊಳ್ಳಿ. ಫಿಲಿಪ್ಪಿ 3ನೇ ಅಧ್ಯಾಯ, ಫಿಲಿಪ್ದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ, 19-20 ವರ್ಷ ಬರ್ಕೊಳ್ಳಿ. ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಗಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದು ನಮ್ಮನ್ನು ತನ್ನ ದೇಹಕ್ಕೆ ಸಮರೂಪವಾಗಿರ್ತಕ್ಕಂಥ ಆ ದೇಹದ ಸಾರೂಪ್ಯ ಹೊಂದಿಕೊಳ್ಳುವಂತೆ ಮಾಡ್ತಾನೆ. ಅಂದ್ರೆ ನಾವು ಯೇಸು ಕ್ರಿಸ್ತ ಅಲ್ಲಿಂದಲೇ ಬರ್ತಾನೆ, ನಾವು ಎದುರು ನೋಡುತ್ತಾ, ಕ್ರೈಸ್ತ ನಾವು ಎದುರು ನೋಡ್ತಾ ಇದೀವ ಭಾಗ್ಯಕರವಾದ ನಿರೀಕ್ಷೆಯಿಂದ. ಯೇಸು ಕ್ರಿಸ್ತನು ಬರ್ತಾನೆ, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅಂದ್ರೆ ಇಲ್ಲಿವರೆಗೆ ಯಾರು ಎಲ್ಲಿಗೆ ಹೋಗ್ಲಿಲ್ಲ. ಇದು ಕ್ಲಿಯರಾ? ಅದರ ಅರ್ಥ ಆಯ್ತಾ? ಸೊ ನಾವು ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ನಡಿಬೇಕು? ಕರ್ತನ ಆಗಮನ. ಯಾವರೇ ಆದ್ರೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಮನುಷ್ಯರು ನೀತಿವಂತರು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಒಂದು ನಡಿಬೇಕು. ಏನದು? ಕ್ರಿಸ್ತನ 2ನೇ ಬರೋಣ. ಆಗ್ಲೇ ಮನುಷ್ಯರೆಲ್ಲರಿಗೂ ಏನಂದ್ರೆ, ಮನುಷ್ಯರಂದ್ರೆ ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಜನರಿಗೆ ಪರಲೋಕದ ಭಾಗ್ಯ ಸಿಗುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಪರದೇಶದಲ್ಲಿ ಇರ್ತಕ್ಕಂಥ ಅವ್ರನ್ನ ನಮ್ಮನ್ನ ಸೇರಿಸಿ ಏನ್ ಕೊಡ್ತಾನೆ ದೇವರು? ಕ್ರಿಸ್ತನ ಮೂಲಕ ನಮಗೆ ಪರಲೋಕದ ಭಾಗ್ಯವನ್ನು. ದ ಪಾಯಿಂಟ್ ಈಸ್ ವೆರಿ ಕ್ಲಿಯರ್. ಯಾವ ಮನುಷ್ಯನು ಇಲ್ಲಿವರೆಗೆ ಪರಲೋಕಕ್ಕೆ ಹೋಗ್ಲಿಲ್ಲ. ಯಾರಾದ್ರೂ ಹೇಳಿದ್ರೆ ನಾನು ಹೋಗಿದ್ದೀನಿ, ನಮ್ಮವ್ರು ಹೋಗಿದ್ದಾರೆ, ನಮ್ಮ ಪಾಸ್ಟ್ ಹೋಗಿದ್ದಾನೆ, ರೆವರೆಂಡ್ ಹೋಗಿದ್ದಾನೆ, ನಮ್ಮ ತಾತ ಹೋಗಿದ್ದಾನೆ, 7-8 ಬಾರ್ ಹೋಗಿದ್ದಾನೆ, ರಾತ್ರಿ ಹೋಗಿ ಅಲ್ಲಿದ್ದು ಬೆಳಿಗ್ಗೆ ಮತ್ತೆ ತಿರುಗಿ ವಾಪಸ್ ಬರ್ತಾನೆ ಈ ಮಂಗಳೂರಿಗೆ ಅಂತ ಹೇಳಿದ್ರೆ ಅದೇನ್ ಬರ್ತದೆ? ಯಾಕಂದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಇದೆ. ಓಕೆನಾ? ರೈಟ್. ಸೊ ಅಳಿಸ್ಲಾ? ಅರ್ಥ ಆಗಿದ್ದಾನೆ? ಏನಾದ್ರು ಪ್ರಶ್ನೆ ಇದೆಯಾ? ಅವರೆಲ್ಲರೂ ಪರದೇಶದಲ್ಲಿ ಇದ್ದಾರೆ, ಎಲ್ಲರೂ ಪರದೇಶ. ಸ್ಟೆಫನ್ ಸಾಯಿಸ್ಬೇಕಾದ್ರೆ ಪರಲೋಕ ಕಾಣಿಸ್ತಾ ಇದೆ. ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತನು ದೇವರ ಬಲಪಾರ್ಶ್ವದಲ್ಲಿ ನಿಂತುಕೊಂಡಿದ್ರಂತೆ. ಆಗ
ಯೇಸು ಸ್ವಾಮಿ ನನ್ನನ್ನು ಯೇಸು ಕರ್ತನಾದ ಯೇಸು ನನ್ನನ್ನು ಸೇರಿಸ್ಕೊ ಎಂಬುದಾಗಿ ಹೇಳಿದ್ರು. ಅಂದ್ರೆ ಸೇರಿಸ್ಕೊಂಡಂದ್ರೆ ಆತನು ಸತ್ತು ಪರದೇಶಿಗೆ ಹೋಗಿದ್ದಾರೆ. ಆ ಕಳ್ಳನು ಕೂಡ ಎಲ್ಲಿಗೆ ಹೋದ? ಈ ನಿನ್ನ ರಾಜ್ಯವು ಬಂದ ನನ್ನ ನೆನಪಿಸ್ಕೊ ಅಂತ ಹೇಳಿದಾಗ, ಈ ಹೊತ್ತೆ ನೀನು ನನ್ನ ಜೊತೆಗೆ ಎಲ್ಲಿರ್ತಿ? ಪರದೇಶ. ಅಂದ್ರೆ ಆ ಪರಲೋಕ ದೃಷ್ಟಿ ಅಂದ್ರೆ ಅವರು ಆ ಆ ಒಂದು ದರ್ಶನದಲ್ಲಿ ನೋಡಿರ್ಬೋದಾಗ್ಲಿ, ವಾಸ್ತವವಾಗಿ ಅಲ್ಲಿ ಯಾರು ಹೋಗಿಲ್ಲ. ಒಂದು ಅಲಂಕಾರ ಭಾಷೆಯಲ್ಲಿ ದರ್ಶನ ರೂಪದಲ್ಲಿ ಹೀಗಿರ್ಬೋದಂತ ಅವ್ರಿಗೆ ಒಂದು ಅಸಂಪ್ಷನ್ ಊಹೆ ಬಂದಿರ್ಬೋದಾಗ್ಲಿ, ಆದ್ರೆ ಪರಲೋಕಕ್ಕೆ ಯಾರು ಏರು ಹೋಗ್ಲಿಲ್ಲ, ಯಾರು ಹೋದವರಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಸ್ಪಷ್ಟವಾಗಿ ಹೇಳ್ತಾನೆ, ಪರಲೋಕದಿಂದ ಇಳಿದು ಬಂದ ಮನುಷ್ಯ ಕುಮಾರನ ಮತ್ತಾರು ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ಆತನ ಬರ್ಬೇಕು, ನಮ್ಮನ್ನು ಕರ್ಕೊಂಡು ಅಲ್ಲಿವರೆಗೆ ಯಾರಿಗೂ ಪರಲೋಕದ ಭಾಗ್ಯ. ಓಕೆನಾ? ರೈಟ್. ಇಲ್ಲಿವರೆಗೆ ನಾವ್ ಏನ್ ನೋಡಿದ್ರೆ ಪರಲೋಕ ಅಂದ್ರೆ ಪರಲೋಕ ಅಂದ್ರೆ ಏನು ಏನ್ಬೋದು? ಪರಲೋಕ ಅಂದ್ರೆ ಏನು? ಇವಾಗ ನೀವು ಹೇಳಿ, ಬೆಳಿಗ್ಗೆ ಕೇಳಿದಿಲ್ಲ. ಪರಲೋಕ ಅಂದ್ರೆ ಜೀವನ. ಪರಲೋಕ ಅಂದ್ರೆ ಏನು? ನಿತ್ಯನಾದ ದೇವರ ಶಾಶ್ವತವಾದ ನಿವಾಸ ಸ್ಥಳ. ಮರಿಬಾರ್ದು, ನೀವು ಚೆನ್ನಾಗಿ ಕೇಳಿದ್ರಂತ. ಪರಲೋಕ ಅಂದ್ರೆ ನಿತ್ಯನಾದ ದೇವರ ಶಾಶ್ವತವಾದ ನಿವಾಸ ಸ್ಥಳ. ಅಲ್ಲಿ ಯಾರ್ಯಾರು ಇರ್ತಾರೆ ಈಗ ಹೇಳಿ? ಅಷ್ಟಿದೆ. ಹಾ, ಅದಕ್ಕೆ ನಾನು ಅಳಿಸ್ಬಿಟ್ಟು ನೀವು ನೋಡಿ ಹೇಳ್ತೀರಂತ ಹೇಳಿ. ನೆಕ್ಸ್ಟ್, ಹಾ, ಕರ್ತನಾದ ಯೇಸು ಕ್ರಿಸ್ತ, ಆಮೇಲೆ ಪವಿತ್ರಾತ್ಮ, ಆಮೇಲೆ ದೇವದೂತರು. ನೆಕ್ಸ್ಟ್ ನಾವ್ ಏನ್ ಆಲೋಚನೆ ಅಂದ್ರೆ, ಮನುಷ್ಯರು ಯಾರಾದ್ರೂ ಪರಲೋಕಕ್ಕೆ ಹೋಗಿದಾರ? ಹೋಗ್ಬೇಕಂದ್ರೆ ಏನ್ ನಡಿಬೇಕು? ಕರ್ತನಾದ ಯೇಸು ಕ್ರಿಸ್ತನ ಆಗಮ ನಡಿಬೇಕು. ಸೊ ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಯ್ತು. ಓಕೆನಾ? ರೈಟ್. ನೆಕ್ಸ್ಟ್ ಏನ್ ಆಲೋಚನೆ ಮಾಡಿದ್ರೆ, ಪರಲೋಕಕ್ಕೆ ಈಗ ಯಾರು ಹೋಗ್ತಾರೆ? ಈಗ ಯೇಸು ಕ್ರಿಸ್ತನ್ ಬರ್ತಾರಲ್ಲ, ಪರಲೋಕ ಕೊಡ್ತಾರಲ್ಲ, ಅಲ್ಲಿಗೆ ಯಾರಿಗೆ ಎಂಟ್ರಿ ಇದೆ? ಯಾರ್ಯಾರಿಗೆ ಪರಲೋಕದಲ್ಲಿ ಅವಕಾಶ ಇದೆ? ಯಾರು ಅಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು, ಒಂದು 10 ನಿಮಿಷ ಬ್ರೇಕ್ ತಗೊಂಡು ಆಲೋಚನೆ ಮಾಡೋಣ. ಓಕೆನಾ? ಸೊ ನಿಮ್ಮೆಲ್ಲರೂ ಕೂಡ ನಾನು